ವಾಟ್ಸ್ ಅಪ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಏನ್ ನೋಡಿದ್ವಿ ಗೈಸ್? ನಂಗೂ ಮರ್ತೋಗಿದೆ ಒಂದ್ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಸೂಪರ್ ಕ್ಲಾಸಸ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ನೋಡಿದ್ವಿ, ಮತ್ತೆ ಅದನ್ನ ಯಾವ ತರ ಇಂಪ್ಲಿಮೆಂಟ್ ಮಾಡ್ದು ಅಂತಾನು ಕೂಡ ನೋಡಿದ್ವಿ. ಅಂಡ್ ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಸ್ಟಡಿ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಮತ್ತೆ ವೆರಿ ಸ್ಮಾಲ್ ಟಾಪಿಕ್, ದಟ್ ಇಸ್ ಕಾಲ್ಡ್ as ಅಬ್ಸ್ಟ್ರಾಕ್ಷನ್ ಅಂಡ್ ಅಬ್ಸ್ಟ್ರಾಕ್ಟ್ ಕ್ಲಾಸಸ್. ಸೊ ವಾಟ್ ಈಸ್ ದಿಸ್ ಅಬ್ಸ್ಟ್ರಾಕ್ಷನ್? ಏನಪ್ಪ ಇದು ಅಬ್ಸ್ಟ್ರಾಕ್ಷನ್ ಅಂತಂದ್ರೆ ಹೇಳ್ಬಿಟ್ಟು ನೋಡಿದ್ರೆ, ಪ್ರೈಮರಿಲಿ ಇಟ್ ಈಸ್ ಅನ್ ಊಪ್ ಟರ್ಮಿನಾಲಜಿ. ನಿಮ್ಗೆ ಗೊತ್ತಿದೆ ಅಲ್ವಾ ಊಪ್ ಟರ್ಮಿನಾಲಜಿ ಯಾವ್ದು ಹೇಳಿ? ಅಬ್ಸ್ಟ್ರಾಕ್ಷನ್, ಎನ್ಕ್ಯಾಪ್ಸುಲೇಷನ್, ಪಾಲಿಮಾರ್ಫಿಸಮ್ ಅಂಡ್ ಇನ್ಹೆರಿಟೆನ್ಸ್. ಸೊ ಅದ್ರ ನಾಲ್ಕರಲ್ಲಿ ಇದು ಒಂದಷ್ಟೇ. ಸೊ ಈಗ ಅಬ್ಸ್ಟ್ರಾಕ್ಷನ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಅಬ್ಸ್ಟ್ರಾಕ್ಷನ್ ಈಸ್ ಎ ಪ್ರೊಸೆಸ್ ಆಫ್ ಹೈಡಿಂಗ್ ದ ಇಂಪ್ಲಿಮೆಂಟೇಷನ್ ಡೀಟೇಲ್ಸ್ ಫ್ರಮ್ ದ ಯೂಸರ್ ಅಂಡ್ ಶೋಯಿಂಗ್ ಓನ್ಲಿ ದ ಎಸೆನ್ಷಿಯಲ್ ಫೀಚರ್ಸ್ ಆರ್ ಫಂಕ್ಷನಾಲಿಟೀಸ್. ಸೊ ವಾಟ್ ಈಸ್ ಬೇಸಿಕಲಿ ಅಬ್ಸ್ಟ್ರಾಕ್ಷನ್ ಅಂತಂದ್ರೆ ಏನಪ್ಪಾ ಅಂತ ಹೇಳ್ಬಿಟ್ಟು ಬೇಸಿಕಲಿ ನೋಡಿದ್ರೆ, ಲೆಟ್ ಮೀ ಟೆಲ್ ಯು ಬೈ ಗಿವಿಂಗ್ ಅನ್ ವಂಡರ್ಫುಲ್ ಎಕ್ಸಾಂಪಲ್. ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಓಕೆ, ನೀವೆಲ್ಲರೂ ಕೂಡ ಫೋನ್ ಯೂಸ್ ಮಾಡ್ತಿರಲ್ವಾ? ಸ್ಮಾರ್ಟ್ ಫೋನ್ಸ್ ಯೂಸ್ ಮಾಡ್ತೀರಾ. ಅಂಡ್ ಫಾರ್ ಸೆಕ್ಯೂರಿಟಿ ಪರ್ಪಸ್ ನಿಮ್ಮ ಫೋನಲ್ಲಿ ಏನಂತ ಅಂತಂದ್ರೆ, ಪ್ರತಿ ಫೋನಲ್ಲೂ ಕೂಡ, ಅಂಡ್ ಸ್ಕ್ರೀನ್ ಟಚ್ ಫೋನಲ್ಲಿ ಹೇಳ್ತಾ ಇರೋದು, ಅಂಡ್ ಇವನ್ ಲೈಕ್ ನಾರ್ಮಲ್ ಕೀಪ್ಯಾಡ್ ಫೋನಲ್ಲೂ ಕೂಡ ನಮಗೆ ಪಾಸ್ವರ್ಡ್ ಓಪನ್ ಮಾಡೋದಕ್ಕೋಸ್ಕರ ನಮಗೆ ಒಂದು ಫೀಚರ್ ನ ಕೊಟ್ಟಿರ್ತಾರೆ. ಬಟ್ ನಾನು ಇದು ಸ್ಕ್ರೀನ್ ಟಚ್ ಫೋನ್ ಬಗ್ಗೆ ಯಾಕೆ ಮಾತಾಡ್ತಿದ್ದೇನೆ, ಐ ಜಸ್ಟ್ ವಾಂಟ್ ಟು ಎಕ್ಸ್ಪ್ಲೈನ್ ಇಟ್ ಪ್ರಾಪರ್ಲಿ. ಸೊ ಯಾಕೆ ಅಂತಂದ್ರೆ, ಲೆಟ್ಸ್ ಈಗ ಪ್ರತಿಯೊಬ್ಬರು ಕೂಡ ಫೋನ್ ಯೂಸ್ ಮಾಡ್ತಾನೆ ಇರ್ತೀರಾ. ಅಂಡ್ ಪ್ರತಿಯೊಂದು ಸ್ಕ್ರೀನ್ ಟಚ್ ಫೋನಲ್ಲೂ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ, ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ನಮ್ಗೆ ಏನ್ ಮಾಡಿರ್ತಾರೆ ಅಂತಂದ್ರೆ, ಕೆಲವೊಂದು ಲೈಕ್ ನಮ್ಮ ಸ್ಕ್ರೀನ್ ನ ಲಾಕ್ ನ ಸೆಟ್ ಮಾಡೋದಕ್ಕೋಸ್ಕರ ನಮ್ಗೆ ಕೆಲವೊಂದು ಫೀಚರ್ಸ್ ನ ಕೊಟ್ಟಿರ್ತಾರೆ. ವೆದರ್ ಇಟ್ ಮೇ ಬಿ ಫೇಸಿಯಲ್ ರೆಕಗ್ನೈಸೇಷನ್ ಆದ್ರೂ ಆಗಿರ್ಬೋದು, ಅಥವಾ ಒಂದು ಪಾಸ್ವರ್ಡ್ ಸೆಟ್ ಮಾಡೋದಾದ್ರೂ ಆಗಿರ್ಬೋದು, ಫಿಂಗರ್ ಪ್ರಿಂಟ್ ಸೆನ್ಸರ್ ಏನಾದ್ರೂ ಆಗಿರ್ಬೋದು. ಸೊ ಇದನ್ನ ನಮ್ಗೆ ಅಂತ ಕೊಟ್ಟಿರ್ತಾರೆ ಅಂದ್ರೆ, ಟು ಯೂಸ್ ದೋಸ್ ಫೀಚರ್ಸ್. ಸೊ ಇದನ್ನ ನಾವು ಯೂಸ್ ಮಾಡೋದ್ರ ಮುಖಾಂತರ ನಮ್ಮ ಫೋನ್ ನಾವೇನ್ ಮಾಡ್ಬೋದು, ಸೆಕ್ಯೂರ್ ಆಗಿ ಇಟ್ಕೋಬಹುದು, ನಮ್ಮ ಡಾಟಾನ ಸೆಕ್ಯೂರ್ ಆಗಿ ಇಟ್ಕೋಬಹುದು ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ ಅಲ್ವಾ? ದಿಸ್ ಈಸ್ ವಾಟ್ ದ ಮೇನ್ ಇಂಟೆನ್ಷನ್ ಆಫ್ ದೋಸ್ ಕಂಪನೀಸ್ ವಿಚ್ ವಿ ಆರ್ ಮೊಬೈಲ್ ಫೋನ್ಸ್ ಆರ್ ಗಿವಿಂಗ್ ಫಾರ್ ದ ಯೂಸರ್ಸ್ ಅಲ್ವಾ? ಬಟ್ ನಮ್ಗೆ ಅವ್ರು ಯಾವತ್ತೂ ಕೂಡ ಆ ಏನೊಂದು ಫಿಂಗರ್ ಪ್ರಿಂಟ್ ಸೆನ್ಸರ್ ಏನು ಕೊಟ್ಟಿರ್ತಾರಲ್ವಾ, ಮತ್ತೆ ಏನ್ ಫೇಸಿಯಲ್ ರೆಕಗ್ನೈಸೇಷನ್ ಕೊಟ್ಟಿರ್ತಾರೆ, ಏನೊಂದು ಫೀಚರ್ ನ ಕೊಟ್ಟಿರ್ತಾರೆ, ಅದ್ರ ಕೋಡ್ ನ ನಮ್ಗೆ ಯಾವತ್ತೂ ಕೊಡೋದಿಲ್ಲ ಅಲ್ವಾ? ನಮ್ಗೆ ಯಾವತ್ತಾದ್ರು ಕೋಡ್ ಕೊಡ್ತಾರಾ? ಇಲ್ಲ ಅಲ್ವಾ, ಕೊಡೋದಿಲ್ಲ. ಸೊ ದಿಸ್ ಈಸ್ ಕಾಲ್ಡ್ as ಅಬ್ಸ್ಟ್ರಾಕ್ಷನ್. ಏನ್ ಮಾಡ್ತಾರಪ್ಪ ಅಂತಂದ್ರೆ, ಅಬ್ಸ್ಟ್ರಾಕ್ಷನ್ ಇಸ್ ನಥಿಂಗ್ ಬಟ್ ಗಿವಿಂಗ್ ದ ಎಸೆನ್ಷಿಯಲ್ ಫೀಚರ್ಸ್ ನ ಕೊಡ್ತಾರೆ. ಬಟ್ ನಮ್ಗೆ ಕೆಲವೊಂದು ಇಂಟರ್ನಲ್ ಡೀಟೇಲ್ಸ್ ಏನ್ ಮಾಡ್ತಾರೆ ಅಂತಂದ್ರೆ, ಹೈಡಿಂಗ್ ಸಮ್ ಇಂಟರ್ನಲ್ ಅಥವಾ ಇಂಪಾರ್ಟೆಂಟ್ ಡೀಟೇಲ್ಸ್ ನ ಯೂಸರ್ ಇಂದ ಹೈಡ್ ಮಾಡ್ತಾರೆ. ಅಂಡ್ ಫಾರ್ ಸೆಕ್ಯೂರಿಟಿ ಪರ್ಪಸ್, ಈಗ ನಾನು ಹೇಳೋದಾದ್ರೆ, ಫಾರ್ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಇಂಟರ್ನಲ್ ಫೀಚರ್ಸ್ ನ ಏನ್ ಮಾಡ್ತಾರೆ ಅಂತಂದ್ರೆ, ಹೈಡ್ ಮಾಡಿದ್ರೆ, ಅಂಡ್ ಎಕ್ಸ್ಟರ್ನಲ್ ಫೀಚರ್ಸ್ ನ ಮಾತ್ರ ಅಥವಾ ಎಸೆನ್ಷಿಯಲ್ ಫೀಚರ್ಸ್ ನ ಮಾತ್ರ ನಮ್ಗೆ ಏನ್ ಮಾಡ್ತಾರೆ, ಯೂಸರ್ಸ್ ಪರ್ಪಸ್ಗೋಸ್ಕರ ಕೊಡ್ತಾರೆ. ಸೊ ಈಗ ನಮ್ಗೆ ಅಟ್ರಾಕ್ಷನ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ ಸಿಂಪಲ್ ಆಗಿ. ಅಂಡ್ ಅಟ್ರಾಕ್ಷನ್ ಅಚೀವ್ ಮಾಡೋದು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಅಂಡ್ ಈಗ ಓಕೆ, ಅಬ್ಸ್ಟ್ರಾಕ್ಷನ್ ನಾವ್ ಏನ್ ಅಬ್ಸ್ಟ್ರಾಕ್ಷನ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಂಡು ಒಪ್ಕೋತೀನಿ. ಅಬ್ಸ್ಟ್ರಾಕ್ಷನ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಂಡು, ಬಟ್ ನಾವ್ ಏಂತಕ್ಕೆ ಅಬ್ಸ್ಟ್ರಾಕ್ಷನ್ ಮಾಡ್ಬೇಕು ಅಲ್ವಾ? ಅಬ್ಸ್ಟ್ರಾಕ್ಷನ್ ಏಂತಕ್ ಮಾಡ್ಬೇಕು, ಮತ್ತೆ ಅದ್ರ ಯೂಸಸ್ ಏನು ಅಂತ ಹೇಳ್ಬಿಟ್ಟು ನೋಡೋದ್ರೆ, ಫಸ್ಟ್ ಒನ್ ಈಸ್ ಸಿಂಪ್ಲಿಸಿಟಿ. ಇಟ್ ಮೇಕ್ಸ್ ಯುವರ್ ಕೋಡ್ ಈಸಿಯರ್ ಟು ಯೂಸ್. ದ ಡ್ರೈವರ್ ಆಫ್ ಯುವರ್ ಕ್ಲಾಸ್ ಡಸ್ ನಾಟ್ ನೀಡ್ ಟು ನೋಟ್ ಸಾರಿ the driver of your class does not need to know how your method works, just what it does. It is nothing but ನಮ್ಮ ಕೋಡ್ ಏನ್ ಮಾಡ್ಬೋದು ಅಂತ, ಜಸ್ಟ್ ವಿ ಕ್ಯಾನ್ ಮೇಕ್ ಅವರ್ ಕೋಡ್ ಈಸಿಯರ್. ಹೌ ಇಟ್ ವಿಲ್ ಬಿ ಈಸಿಯರ್, ಎವ್ರಿಥಿಂಗ್ ಐ ವಿಲ್ ಎಕ್ಸ್ಪ್ಲೈನ್, ಜಸ್ಟ್ ನೋ ಇಟ್. ನಮ್ಮ ಕೋಡ್ ನ ಏನ್ ಮಾಡ್ಬೋದು ಅಂತಂದ್ರೆ, ಈಸಿಯಾಗಿ ಬರಿಬಹುದು. ಯಾಕೆಂತಂದ್ರೆ, ಲೈಕ್ ನಮಗೆ ಯಾವ್ದು ತುಂಬಾ ಸೆಕ್ಯೂರ್ ಡೀಟೇಲ್ಸ್ ಅಂತ ಹೇಳುತ್ತೆ, ಅದನ್ನ ನಾವು ಹೈಡ್ ಮಾಡ್ಬಿಟ್ಟು ಬೇಕಾಗಿರುವಂತ ಡೀಟೇಲ್ಸ್ ಮಾತ್ರ ಯೂಸರ್ಸ್ ಗೆ ಕೊಡೋ ತರ. ಸೊ ಇಟ್ ಈಸ್ ಆಲ್ಸೋ ಒನ್ ಪ್ಲಸ್ ಪಾಯಿಂಟ್ ಅಲ್ವಾ, ಯಾವ್ದಾದ್ರು ಒಂದು ಕಂಪನಿ ಅಂತಂದ್ರೆ. ಸಿನ್ಸ್ ನಮ್ಗೆ ಅಂತಂದ್ರೆ, ಲೈಕ್ ವಿ ಕ್ಯಾನ್ ಗಿವ್ ದ ಕೋಡ್ ಬೇಸ್. ನಾವ್ ಯಾವ್ದಾದ್ರು ಸಣ್ಣ ಕೋಡ್ ಬರೆಯೋದ್ರಿಂದ ಕೋಡ್ ಕೊಡ್ತೀವಿ. ಬಟ್ ದೊಡ್ಡ ದೊಡ್ಡ ಕಂಪನೀಸ್ಗಳು ಅವ್ರ ಪ್ರಾಡಕ್ಟ್ ನ ರೆಡಿ ಮಾಡ್ಬೇಕಾದ್ರೆ, ಒಂದು ಸಾಫ್ಟ್ವೇರ್ ನ ರೆಡಿ ಮಾಡ್ಬೇಕಾದ್ರೆ ಏನ್ ಕೋಡ್ ಬರೀತಾರೆ, ಕೋಡ್ ನ ಅವ್ರು ಬಂದ್ಬಿಟ್ಟು ಪಬ್ಲಿಷ್ ಮಾಡೋದಕ್ಕಾಗೋದಿಲ್ಲ. ಯಾಕೆಂತಂದ್ರೆ ದೋಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ದಟ್ ಕಂಪನಿ. ಅದಕ್ಕೋಸ್ಕರ ಅವರು ಆ ಕೋಡ್ ನ ಏನ್ ಮಾಡ್ತಾರೆ, ಪಬ್ಲಿಷ್ ಮಾಡೋದಿಲ್ಲ. ಸೊ ಲೈಕ್ ದಿಸ್ ದೇ ವಿಲ್ ಡೂ abstraction ಅಷ್ಟೇ, ಇನ್ನೇನಿಲ್ಲ. ಅಂಡ್ ರೆಡ್ಯೂಸ್ ಕಾಂಪ್ಲೆಕ್ಸಿಟಿ. ಇಟ್ ಬ್ರೇಕ್ಸ್ ಡೌನ್ ದ ಕಾಂಪ್ಲೆಕ್ಸ್ ಸಿಸ್ಟಮ್ ಇಂಟು ಸ್ಮಾಲರ್ ಮ್ಯಾನೇಜಬಲ್ ಪಾರ್ಟ್ಸ್. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ, ಸಿನ್ಸ್ ವಿ ಆರ್ ಓನ್ಲಿ ಗಿವಿಂಗ್ ದ ಎಸೆನ್ಷಿಯಲ್ ಫೀಚರ್ಸ್ ಅಥವಾ ಎಸೆನ್ಷಿಯಲ್ ಡೀಟೇಲ್ಸ್, ಇಟ್ ಈಸ್ ಈಸಿ ಟು ಗಿವ್ ಅಲ್ವಾ? ಸೊ ನಮ್ಗೆ ಎಲ್ಲಾನು ಕೊಡ್ಬೇಕು ಅನ್ನೋದ್ರ ಯಾವುದೇ ತರ ಒಂದು ಕಂಡೀಷನ್ಸ್ ಕೂಡ ಇರೋದಿಲ್ಲ, ಏನಿಲ್ಲ. ನಮ್ಗೆ ಎಷ್ಟು ಬೇಕು, ಏನು ಯಾವ್ದಾವ್ದು ನಮಗೆ ಸೆಕ್ಯೂರ್ ಅನ್ಸುತ್ತೆ ಅದನ್ನ ಹೈಡ್ ಮಾಡ್ತೀವಿ, ಅಂಡ್ ರಿಮೈನಿಂಗ್ ನಾವು ಕೊಡ್ತೀವಿ. ಅದರಿಂದ ಇದನ್ನ ಮಾಡಿದ್ರೆ ರೆಡ್ಯೂಸ್ ಕಾಂಪ್ಲೆಕ್ಸಿಟಿ ಯಾವುದೇ ತರ ಇರೋದಿಲ್ಲ. ಅಂಡ್ ಫ್ಲೆಕ್ಸಿಬಿಲಿಟಿ ಅಂಡ್ ಮೇಂಟೆನೆನ್ಸ್. ಯು ಕ್ಯಾನ್ ಚೇಂಜ್ ದ ಇಂಟರ್ನಲ್ ಇಂಪ್ಲಿಮೆಂಟೇಷನ್, ಅಪ್ಗ್ರೇಡ್, ಲೆಟ್ ಇಟ್ ಬಿ ಎಕ್ಸಾಂಪಲ್ ನಾನು ಯಾವ್ದು ತಗೊಂಡಿದ್ದೀನಿ, ವಿತೌಟ್ ಚೇಂಜಿಂಗ್ ಅವು ಅದರ್ ಪಾರ್ಟ್ಸ್ ಆಫ್ ದ ಕೋಡ್ ಇಂಟರಾಕ್ಟ್ ವಿತ್ ಇಟ್ ಅಲ್ವಾ? ಅಕಸ್ಮಾತ್ ನೀವೇನಾದ್ರೂ ಒಂದು ಅಪ್ಡೇಟ್ ಕೊಡಬೇಕು, ಯಾವ್ದಾದ್ರು ಒಂದು ಫೀಚರ್ ಇದೆ ಅಂದ್ರೆ ಏನಾದ್ರು ಅಪ್ಡೇಟ್ ಮಾಡ್ಬೇಕಂದ್ರೆ, ಜಸ್ಟ್ ಯು ಆರ್ ಗೋಯಿಂಗ್ ಟು ಅಪ್ಡೇಟ್ ದಟ್ ಇಂಟರ್ನಲಿ ಅಲ್ವಾ? ನೀವು ಯಾವ್ದೇ ತರ ಲೈಕ್ ಯೂಸರ್ ಹತ್ರ ಇರುವಂತಹ ಫೀಚರ್ ನ ಏನ್ ಮಾಡ್ಬೇಕು ಅಂತಂದ್ರೆ, ಅದನ್ನ ಸ್ಟಾಪ್ ಮಾಡ್ಬಿಟ್ಟು ಮತ್ತೆ ಅಪ್ಡೇಟ್ ಮಾಡ್ಬೇಕಂತ ಏನಿಲ್ಲ. ಈಗ ಎಷ್ಟೊಂದು ಲೈಕ್ ಒಂದು ವರ್ಷನ್ ಹೋಗ್ತಾ ಇರುತ್ತೆ. ಈಗ ಏನಾದ್ರು ನೆಕ್ಸ್ಟ್ ವರ್ಷನ್ ಬಿಡ್ತೀರಾ ಅಂತಂದ್ರೆ, ನೀವು ಇರೋ ಕೋಡ್ ಅಲ್ಲಿ ನೀವೇನ್ ಮಾಡ್ತೀರಾ, ಚೇಂಜ್ ಮಾಡ್ಬಿಟ್ಟು ನೆಕ್ಸ್ಟ್ ವರ್ಷನ್ ನೀವು ಎಸ್ಟಾಬ್ಲಿಷ್ ಮಾಡ್ತೀರಿ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಅಬ್ಸ್ಟ್ರಾಕ್ಷನ್. ಅಂಡ್ ಇನ್ನೊಂದು ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗಿದ್ದೀನಿ, ಯು ಕ್ಯಾನ್ ಸಿ ಹಿಯರ್. An abstract class is a template or an incomplete class. You can't create a direct object from it. ಸೊ ಇದೇನಪ್ಪ ಇದ್ರ ಮೀನಿಂಗ್ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ,
ಅಬ್ಸ್ಟ್ರಾಕ್ಟ್ ಏನ್ ಕ್ಲಾಸ್ ಇರುತ್ತೆ ಅದಕ್ಕೆ ಬಂದ್ಬಿಟ್ಟು ನೀವು ಯಾವುದೇ ತರ ನಾವು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡೋಕ್ಕಾಗೋದಿಲ್ಲ. ಯಾಕೆಂತಂದ್ರೆ ಇಟ್ ಈಸ್ ಅನ್ ಇನ್‌ಕಂಪ್ಲೀಟ್ ಕ್ಲಾಸ್. ಸೊ ಇದು ಯಾಕೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಯಾವಾಗ ಕೋಡ್ ನ ಬರೀತೀನಿ ಅವಾಗ ನಾನು ನಿಮ್ಗೆ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಓಕೆ, ಈಗ ನಿಮ್ಗೆ ಅಬ್ಸ್ಟ್ರಾಕ್ಷನ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಈಗ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಲೆಟ್ಸ್ ಸಿ ದ ರೂಲ್ಸ್. ಯಾವ್ಯಾವ ರೂಲ್ಸ್ ನ ಫಾಲೋ ಮಾಡ್ಬೇಕು ನಾವ್ ಯಾವಾಗ ಒಂದು ಅಬ್ಸ್ಟ್ರಾಕ್ಟ್ ಕ್ಲಾಸ್ ನ ಕ್ರಿಯೇಟ್ ಮಾಡ್ತೀವಿ ಅಥವಾ ಅಬ್ಸ್ಟ್ರಾಕ್ಟ್ ಮೆಥಡ್ ನ ಕ್ರಿಯೇಟ್ ಮಾಡ್ತೀವಿ, ಅವಾಗ ನಾವು ಯಾವ್ಯಾವ ರೂಲ್ಸ್ ನ ಫಾಲೋ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನೋಡೋಣ. ಅಂಡ್ ಫಸ್ಟ್ ರೂಲ್ ಈಸ್ ಯು ಡಿಕ್ಲೇರ್ ಇಟ್ ಯೂಸಿಂಗ್ ದ ಅಬ್ಸ್ಟ್ರಾಕ್ಟ್ ಕೀವರ್ಡ್. Since we are creating an abstract class or abstract methods, we will use this abstract keyword. Abstract keyword ನ ಯೂಸ್ ಮಾಡೋದ್ರ ಮುಖಾಂತರ ನಾವು abstract class ಅಥವಾ abstract method ನ ಕ್ರಿಯೇಟ್ ಮಾಡ್ತೀವಿ. And it cannot be instantiated. The code will give you an error. ಅಂತಂದ್ರೆ ವಾಟ್ ಇಸ್ ದಿಸ್ ಅಂತಂದ್ರೆ, ನೀವು ಯಾವಾಗ ಒಂದು ಅಬ್ಸ್ಟ್ರಾಕ್ಟ್ ಮೆಥಡ್ ನ ಕ್ರಿಯೇಟ್ ಮಾಡ್ತೀರಾ ಅದನ್ನ ನೀವು ಅಬ್ಸ್ಟ್ರಾಕ್ಟ್ ಕ್ಲಾಸ್ ಒಳಗಡೆ ಕ್ರಿಯೇಟ್ ಮಾಡ್ತೀರಾ. ಅಂಡ್ ಅದಕ್ಕೆ ಬಂದ್ಬಿಟ್ಟು ಯಾವ್ದೇ ತರ ನಾವು ಬರೀ ಇದನ್ನ ಜಸ್ಟ್ ಡಿಕ್ಲೇರ್ ಮಾಡ್ಬೇಕು, ಅದನ್ನ ಇನಿಷಿಯಲೈಸ್ ಮಾಡಬಾರ್ದು. ನಿಮಗೆ ಡಿಕ್ಲರೇಷನ್ ಮತ್ತೆ ಇನಿಷಿಯಲೈಸೇಷನ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ಗೊತ್ತಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದೀನಿ ಗೈಸ್. ನಾವೇನಂತಂದ್ರೆ ನಾವ್ ಯಾವಾಗ ಬಂದ್ಬಿಟ್ಟು ಒಂದು ಮೆಥಡ್ ನ ಕ್ರಿಯೇಟ್ ಮಾಡ್ತೇವೆ, ವಿ ಜಸ್ಟ್ ಹ್ಯಾವ್ ಟು ಡಿಕ್ಲೇರ್ ಇಟ್ ಅಂಡ್ ವಿ ಶುಡ್ ನಾಟ್ ರೈಟ್ ದ ಕೋಡ್ ಇನ್ಸೈಡ್ ದಟ್ ಬಾಡಿ. ಸಿನ್ಸ್ ವಿ ಆರ್ ಕ್ರಿಯೇಟಿಂಗ್ ದಟ್ ಮೆಥಡ್ ಇನ್ಸೈಡ್ ದ ಅಬ್ಸ್ಟ್ರಾಕ್ಟ್ ಕ್ಲಾಸ್, ಅಬ್ಸ್ಟ್ರಾಕ್ಟ್ ಕೀ ಒಳಗೆ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಒಳಗಡೆ ಏನಂತಂದ್ರೆ ನಾವು ಯಾವ ಮೆಥಡ್ ನ ನಾವು ಐಡ್ ಮಾಡಬೇಕು, ಲೈಕ್ ಯಾವ ಕೋಡ್ ನ ನಾವು ಐಡ್ ಮಾಡಬೇಕು ಅದನ್ನ ಮಾತ್ರ ನಾವೇನ್ ಮಾಡ್ಬೇಕು ಅಂತಂದ್ರೆ ಸ್ಟೋರ್ ಮಾಡಬೇಕು. ಸಿನ್ಸ್ ವಿ ಆರ್ ರನ್ನಿಂಗ್ ಮೆಥಡ್ಸ್, ಈಗ ನಾನೇನಾದ್ರು ಜಾವಾ ಎಕ್ಸಾಂಪಲ್ ತಗೊಂಡ್ರೆ, ಸಿನ್ಸ್ ವಿ ಆರ್ ಕ್ರಿಯೇಟಿಂಗ್ ಮೆಥಡ್ಸ್, ಸೊ ನಾವು ಮೆಥಡ್ ನ ಎಂತ ಕ್ರಿಯೇಟ್ ಮಾಡ್ತೀವಿ ಅಂತಂದ್ರೆ ರನ್ ಮಾಡೋದಕ್ಕೋಸ್ಕರ. ಯಾಕಂದ್ರೆ ನಮ್ಗೆ ಔಟ್ಪುಟ್ ಅದನ್ನ ನಾವು ಅಬ್ಸ್ಟ್ರಾಕ್ಟ್ ಮಾಡಿದ್ರೆ ಅದ್ರ ಔಟ್ಪುಟ್ ನಮಗೆ ಬರೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ನಾವು we have just going to declare it and we will not write any body inside that. Okay, I will show you how to do this everything, just listen. And they have no body, it's just a semicolon. ಒಂದು ಮೆಥಡ್ ಗೆ ಯಾವುದೇ ತರ ಕೋಡ್ ಇರಬಾರ್ದು ಒಳಗಡೆ, ಜಸ್ಟ್ we are going to create it and we have to put semicolon ಮಾಡ್ಬಿಟ್ಟು ಎಂಡ್ ಮಾಡ್ತೀವಿ ಅಷ್ಟೇನೆ. If a class has even one abstract method, the class must be declared abstract. ಒಂದ್ ವೇಳೆ ಅಕಸ್ಮಾತ್ ಏನಾದ್ರು ಒಂದು ಕ್ಲಾಸ್ ಇದೆ ಅಂತ ಹೇಳ್ಬಿಡ್ತೀವಿ ಕೂಡ, ಅದ್ರೊಳಗಡೆ ಇವನ್ ಒಂದೇ ಒಂದು ಅಬ್ಸ್ಟ್ರಾಕ್ಟ್ ಮೆಥಡ್ ಇದೆ ಅಂತಂದ್ರು ಕೂಡ ನಾವು ಆ ಕ್ಲಾಸ್ ನ ಏನ್ ಮಾಡ್ಬೇಕಂತಂದ್ರೆ ಎಂಟೈರ್ ಕ್ಲಾಸ್ ನಾವು ಅಬ್ಸ್ಟ್ರಾಕ್ಟ್ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡಿ ಬಿಡ್ತೀವಿ. ಓಕೆ ಗೈಸ್, ಇದುವರೆಗೂ ನಿಮಗೆ ಅಬ್ಸ್ಟ್ರಾಕ್ಟ್ ಅಂತಂದ್ರೆ ಏನು, ಯಾವ ತರ ನಾವು ಅದಕ್ಕೆ ಯೂಸಸ್ ಏನು, ಮತ್ತೆ ಅದನ್ನ ಕ್ರಿಯೇಟ್ ಮಾಡೋದಕ್ಕೆ ಬೇಕಾಗಿರೋ ರೂಲ್ಸ್ ಪ್ರತಿಯೊಂದು ಕೂಡ ನೋಡಿದ್ವಿ. ಸೊ ಈಗ ಏನ್ ಮಾಡೋಣಪ್ಪ ಅಂದ್ರೆ ವಿ ಆರ್ ಗೋಯಿಂಗ್ ಟು ಸಿ ದ ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಷನ್ ಆಫ್ ದ ಅಬ್ಸ್ಟ್ರಾಕ್ಟ್ ಕ್ಲಾಸ್. ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಯಾಕೆಂತಂದ್ರೆ ನೀವು ನೋಡ್ತೀರಾ ಯಾವ ತರ ಅಂತ ಹೇಳ್ಬಿಟ್ಟು ನಾನು ಈಗ ಸ್ವಲ್ಪ ಹೊತ್ತರಲ್ಲಿ ತೋರಿಸ್ತೀನಿ. ಓಕೆ, ಏನ್ ಮಾಡೋಣ ಅಂತಂದ್ರೆ ಇಂಟೆಲಿಜೆ ಐಡಿನ ಓಪನ್ ಮಾಡ್ಬಿಟ್ಟು ಯಾವ ತರ ನಾವು ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಷನ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಈಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಕ್ರಿಯೇಟ್ ಒಂದು ನ್ಯೂ ಕ್ಲಾಸ್ ನ ಕ್ರಿಯೇಟ್ ಮಾಡ್ತೀನಿ. ಸೊ ಆ ಕ್ಲಾಸ್ ನ ನೇಮ್ ನಾನು ಅಪ್ಲೋಡ್ ಮಾಡ್ತೀನಿ. ಜಸ್ಟ್ ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ವೆಹಿಕಲ್ ಡಾಟ್ ಜಾವಾ ಅಂತ ಹೇಳ್ಬಿಟ್ಟು ಇಡ್ತೀನಿ ಗೈಸ್. EHI ವೆಹಿಕಲ್, ಲೆಟ್ ಮೀ ಸೆಕ್ ವೆಹಿಕಲ್ಸ್ ಡಾಟ್ ಜಾವಾ. ವೆಹಿಕಲ್ಸ್ ಡಾಟ್ ಜಾವಾ ಅಂತ ಹೇಳ್ಬಿಟ್ಟು ಗೈಸ್. ಸೊ ಯು ಕ್ಯಾನ್ ಸಿ ಹಿಯರ್ ನಮ್ಮ ವೆಹಿಕಲ್ಸ್ ಡಾಟ್ ಜಾವಾ ಅಂತ ಹೇಳ್ಬಿಟ್ಟು ಏನಿದೆ ಅದು ಏನೊಂದು ನಮ್ಮ ಕ್ಲಾಸ್ ಕೂಡ ಕ್ರಿಯೇಟ್ ಆಗಿದೆ ಅಂಡ್ ಫೈಲ್ ಕೂಡ ಕ್ರಿಯೇಟ್ ಆಗಿದೆ. ಸೊ ಈಗ ಏನ್ ಮಾಡೋಣ ಅಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಕ್ರಿಯೇಟ್ ಒನ್ ಮೆಥಡ್. ಒಂದು ಮೆಥಡ್ ನ ಕ್ರಿಯೇಟ್ ಮಾಡ್ತೀನಿ. ಪಬ್ಲಿಕ್ ಮೆಥಡ್ ಅಲ್ವಾ, ಪಬ್ಲಿಕ್ ವಾಯ್ಡ್ ಲೆಟ್ಸ್ ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ಸ್ಟಾರ್ಟ್ ಅಂತ ಹೇಳ್ಬಿಟ್ಟು ನಾನು ಒಂದು ಮೆಥಡ್ ನ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಅಂಡ್ ಇಲ್ಲ ಅಂತ ಪ್ರಿಂಟ್ ಮಾಡೋಣ ಅಂತಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಪ್ರಿಂಟ್ ವೆಹಿಕಲ್ ಸ್ಟಾರ್ಟ್ಸ್. VEHICL ವೆಹಿಕಲ್ ಸ್ಟಾರ್ಟ್ಸ್ ಅಂತ ಹೇಳ್ಬಿಟ್ಟು ನಾನು ಏನಾದ್ರು ಪ್ರಿಂಟ್ ಮಾಡಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಅಂಡ್ ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಕ್ರಿಯೇಟ್ ಅಬ್ಸ್ಟ್ರಾಕ್ಟ್ ಮೆಥಡ್, ಒಂದು ಅಬ್ಸ್ಟ್ರಾಕ್ಟ್ ಮೆಥಡ್ ನ ಕ್ರಿಯೇಟ್ ಮಾಡ್ತೀವಿ. ಸೊ ಯಾವ ತರ ನಾವು ಅಬ್ಸ್ಟ್ರಾಕ್ಟ್ ಮೆಥಡ್ ನ ಕ್ರಿಯೇಟ್ ಮಾಡ್ತೀವಪ್ಪ ಅಂತ ಹೇಳ್ಬಿಟ್ಟು ನೋಡೋದಕ್ಕೆ just we are going to create those abstract access modifier along with that abstract keyword abstrct abstract. And ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ ನಾನು ಗೋಯಿಂಗ್ ಟು ಕ್ರಿಯೇಟ್ ಒನ್ ಮೆಥಡ್ ಕಾಲ್ಡ್ as ಸ್ಟಾಪ್ ಅಂತ ಹೇಳ್ಬಿಟ್ಟು ನಾನು ಏನ್ ಮಾಡ್ತೀನಿ ಅಂದ್ರೆ ಒಂದು ಮೆಥಡ್ ನ ಕ್ರಿಯೇಟ್ ಮಾಡ್ತೀನಿ ಅಂಡ್ ನಾನು ಏನ್ ಮಾಡ್ತೀನಿ ಸೆಮಿಕೋಲನ್ ಹಾಕ್ತೀನಿ. ಸೊ ಈಗ ನೀವು ನೋಡ್ತಾ ಇರ್ಬೋದು ನಮ್ಗೆ ಇಲ್ಲಿ ಒಂದು ಎರರ್ ಇಂಡಿಕೇಶನ್ ಬರ್ತಾ ಇದೆ. ಸೊ ಯಾಕೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಜಸ್ಟ್ ಇಫ್ ಐ ಗೋಸ್ ಹಿಯರ್ ನೀವು ನೋಡ್ತಾ ಇರ್ಬೋದು ಅಬ್ಸ್ಟ್ರಾಕ್ಟ್ ಮೆಥಡ್ ಈಸ್ ನಾಟ್ ಇನ್ ನಾನ್ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಅಂತಂದ್ರೆ ನೀವು ಯಾವ್ದಾದ್ರು ಒಂದು ಅಬ್ಸ್ಟ್ರಾಕ್ಟ್ ಮೆಥಡ್ ನ ಬಂದ್ಬಿಟ್ಟು ನೀವು ನಾನ್ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಅಲ್ಲಿ ನೀವು ಕ್ರಿಯೇಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ತೋರಿಸ್ತಾ ಇದ್ದಾರೆ ಅಷ್ಟೇ ಇಲ್ಲಿ. ಸೊ ಅದಕ್ಕೋಸ್ಕರ ಏನ್ ಮಾಡೋಣ ಅಂದ್ರೆ ಎಂಟೈರ್ ಕ್ಲಾಸ್ ನ ಅಬ್ಸ್ಟ್ರಾಕ್ಟ್ ಮಾಡೋಣ. ಸೊ ಯಾವ ತರ ಮಾಡೋದು, ಅಬ್ಸ್ಟ್ರಾಕ್ಟ್ ಅಂತ ಹೇಳ್ಬಿಟ್ಟು ಇಲ್ಲಿ ಬರೋದ್ರೆ ಮುಗಿತು. ಸೊ ಯು ಕ್ಯಾನ್ ಸಿ ಹಿಯರ್ ನಮ್ಮ ಎಂಟೈರ್ ಕ್ಲಾಸ್ ಬಂದ್ಬಿಟ್ಟು ಅಬ್ಸ್ಟ್ರಾಕ್ಟ್ ಆಗಿದೆ ಅಂಡ್ ನಮ್ಗೆ ಇಲ್ಲಿ ಎರರ್ ಕೂಡ ಹೋಗಿದೆ. ಸೊ ದಿಸ್ ಈಸ್ ಹೌ ವಿ ವಿಲ್ ಕ್ರಿಯೇಟ್ ಅನ್ ಅಬ್ಸ್ಟ್ರಾಕ್ಟ್ ಕ್ಲಾಸ್. ಸೊ ಈಗ ಏನ್ ಮಾಡೋಣಪ್ಪ ಅಂತಂದ್ರೆ just we are going to create one more file na create ಮಾಡೋಣ. what I am going to let me say okay what I am going to name this class ಅಂತ ಅಂದ್ರೆ travelers.java. I am going to name these classes travelers.java ಅಂತ ಹೇಳ್ಬಿಟ್ಟು ನಾನು ಇದೊಂದು ಹೊಸ ಫೈಲ್ ನ ಕೂಡ ಕ್ರಿಯೇಟ್ ಮಾಡಿದ್ದೀನಿ ಅಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ನಮ್ಮ ಕ್ಲಾಸ್ ಕೂಡ ಕ್ರಿಯೇಟ್ ಆಗಿದೆ. ಸೊ ಈಗ ಏನ್ ಮಾಡ್ತೀನಪ್ಪ ಅಂದ್ರೆ ಐ ಆಮ್ ಗೋಯಿಂಗ್ ಟು ಜಸ್ಟ್ ರೆಡ್ಯೂಸ್ ದಿಸ್ ಅಂಡ್ ಇದ್ರೊಳಗಡೆ ನಾವೇನ್ ಮಾಡೋಣ ಅಂದ್ರೆ ಲೆಟ್ಸ್ ಕ್ರಿಯೇಟ್ ಒನ್ ಮೇನ್ ಫಂಕ್ಷನ್ ಕ್ರಿಯೇಟ್ ಮಾಡೋಣ. ಸೊ ಈಗ ಏನ್ ಮಾಡೋಣ ಅಂತಂದ್ರೆ ಜಸ್ಟ್ ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್ ಟೂ ಕ್ಲಾಸಸ್.
ಸೊ ಯಾವ ಕ್ಲಾಸ್ ಕ್ರಿಯೇಟ್ ಮಾಡ್ತೀನಿ? ಕ್ಲಾಸ್ ಕಾರ್ಸ್. ಸೊ ಕ್ಲಾಸ್ ಕಾರ್ ಅಂತ ಹೇಳ್ಬಿಟ್ಟು ನಾನು ಒಂದು ಕ್ಲಾಸ್ ನ ಕ್ರಿಯೇಟ್ ಮಾಡಿದೀನಿ. ಸೊ ಲೆಟ್ ಮೀ ಕ್ರಿಯೇಟ್ ಟೂ ಕ್ಲಾಸ್ ನ ಕ್ರಿಯೇಟ್ ಮಾಡ್ತೀನಿ. ಯಾವ್ದಾದಪ್ಪ ಅಂತಂದ್ರೆ ಕ್ಲಾಸ್ ಕಾರ್ ಒಂದು, ಇನ್ನೊಂದು ಕ್ಲಾಸ್ ಬೈಕ್ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಕ್ಲಾಸ್ ಬೈಕ್ ಅಂತ ಹೇಳ್ಬಿಟ್ಟು ನಾನು ಎರಡು ಕ್ಲಾಸ್ ನ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಅಂಡ್ ಐ ಆಮ್ ಗೋಯಿಂಗ್ ಟು ವಾಟ್ ಐ ರೈಟ್ ನಾವು, ನಾನು ಈಗ ಏನ್ ಮಾಡ್ತೀನಿ ಅಂದ್ರೆ ಜಸ್ಟ್ ಐ ಆಮ್ ಗೋಯಿಂಗ್ ಟು ಅಪ್ಲೈ ಇನ್ಹೆರಿಟೆನ್ಸ್ ಅಪ್ಲೈ ಮಾಡ್ತೀನಿ. ಸೊ ನಮ್ಮ ಪೇರೆಂಟ್ ಕ್ಲಾಸ್ ಯಾವ್ದಪ್ಪ ಅಂತಂದ್ರೆ ಏನಿದು ವೆಹಿಕಲ್ಸ್ ಅಂತ ಏನಿದೆ, ದಿಸ್ ಈಸ್ ಅವರ್ ಪೇರೆಂಟ್ ಕ್ಲಾಸ್. ಅಂಡ್ ದಿಸ್ ಕಾರ್ ಮತ್ತೆ ಬೈಕ್ ಅಂತ ಏನಿದೆ, ದಿಸ್ ಆರ್ ಅವರ್ ಚೈಲ್ಡ್ ಕ್ಲಾಸ್. ಸೊ ಈಗ ಏನ್ ಮಾಡೋಣ ಅಂದ್ರೆ ಜಸ್ಟ್ ಐ ಆಮ್ ಗೋಯಿಂಗ್ ಟು ಅಪ್ಲೈ ಇನ್ಹೆರಿಟೆನ್ಸ್ ನ ಅಪ್ಲೈ ಮಾಡ್ತೀವಿ. ಸೊ ಯಾವ ತರ ಇನ್ಹೆರಿಟೆನ್ಸ್ ನ ಅಪ್ಲೈ ಮಾಡ್ತೀವಿ? ಎಕ್ಸ್ಟೆಂಡ್ಸ್ ವೆಹಿಕಲ್ಸ್. ಓಕೆ, ಐ ಥಿಂಕ್ ಹಿಯರ್ ಇಟ್ಸ್ ವೆಹಿಕಲ್ಸ್ ಏನಾಯ್ತು ಆಲ್ರೆಡಿ ನಾವೀಗ ಇನ್ಹೆರಿಟೆನ್ಸ್ ಅಪ್ಲೈ ಮಾಡ್ತೀವಿ. ಅಂಡ್ ಎಕ್ಸ್ಟೆಂಡ್ಸ್ ವೆಹಿಕಲ್ಸ್ ಈಗ ನಾವೇನ್ ಮಾಡಿದ್ವಿ? ಇನ್ಹೆರಿಟೆನ್ಸ್ ನ ಅಪ್ಲೈ ಮಾಡಿದ್ವಿ. ಸೊ ಈಗ ನೀವು ನನ್ನ ಕೇಳ್ಬೋದು, ಯು ಕ್ಯಾನ್ ಆಸ್ಕ್ ಒನ್ ಕ್ವಶನ್. ಇಲ್ಲಿ ನಾವು ಬರೀ ಜಸ್ಟ್ ಇಲ್ಲಿ ಡಿಕ್ಲೇರ್ ಮಾಡಿದ್ವಿ ಅಲ್ವಾ, ದಿಸ್ ಇಸ್ ಕಾಲ್ಡ್ ಆಸ್ ಡಿಕ್ಲರೇಷನ್. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾವು ಒಳಗಡೆ ಯಾವ್ದೇ ತರ ಕೋಡ್ ಬರ್ತಿಲ್ಲ. ನೀವು ಅಬ್ಸರ್ವ್ ಮಾಡಬಹುದು, ಇಲ್ಲಿ ನಾವು ಬರೀ ಒಂದು ಅಬ್ಸ್ಟ್ರಾಕ್ಟ್ ಮೆಥಡ್ ನ ಡಿಕ್ಲೇರ್ ಮಾಡಿದೀವಿ. ಬಟ್ ಯಾಕೆ ಇದ್ರೊಳಗಡೆ ಕೋಡ್ ಬರ್ದಿಲ್ಲ ಅಂತಂದ್ರೆ, ಬಿಕಾಸ್ ಇಲ್ಲಿ ನಾವೇಂತೂ ಡಿಕ್ಲೇರ್ ಮಾಡ್ಬೇಕಂತಂದ್ರೆ ವಿ ಆರ್ ಗೋಯಿಂಗ್ ಟು ಪ್ರಾಮಿಸ್ ಅವರ್ ಜಾವಾ ಕಂಪೈಲರ್. ನಮ್ಮ ಜಾವಾ ಕಂಪೈಲರ್ ಏನಿದೆ ಅದಕ್ಕೆ ನಾವು ಪ್ರಾಮಿಸ್ ಮಾಡ್ತೀವಿ. ಅಂತಂದ್ರೆ ಏನಂತ ಪ್ರಾಮಿಸ್ ಮಾಡೋದಪ್ಪ ಈ ಸೂಪರ್ ಕ್ಲಾಸು ನಮ್ಮ ಜಾವಾ ಕಂಪೈಲರ್ಗೆ ಏನಂತ ಪ್ರಾಮಿಸ್ ಮಾಡುತ್ತಪ್ಪ ಅಂತಂದ್ರೆ, ಈವನ್ ಇಫ್ ಯು ಕ್ರಿಯೇಟ್ ಎನ್ ನಂಬರ್ ಆಫ್ ಚೈಲ್ಡ್ ಕ್ಲಾಸಸ್, ನೀವು ಈವನ್ ನಮ್ಮ ಎನ್ ನಂಬರ್ ಆಫ್ ನಾನ್ ಅಬ್ಸ್ಟ್ರಾಕ್ಟ್ ಚೈಲ್ಡ್ ಕ್ಲಾಸಸ್ ಅಂತ ಅಂದ್ರೆ ಅಬ್ಸ್ಟ್ರಾಕ್ಟ್ ಅಲ್ಲದೆ ಇರುವಂತಹ ಎನ್ ನಂಬರ್ ಆಫ್ ಚೈಲ್ಡ್ ಕ್ಲಾಸಸ್ ನ ಕ್ರಿಯೇಟ್ ಮಾಡಿದ್ರು ಕೂಡ ನೀನು ಏನು ನಮ್ಮ ವೈಡ್ ಅಂತ ಹೇಳ್ಬಿಟ್ಟು ಏನೊಂದು ಮೆಥಡ್ ಇದೆ ಅಲ್ವಾ, ಅದನ್ನ ಅವರು ಅದ್ರೊಳಗಡೆ ಯೂಸ್ ಮಾಡುವಂತಹ ಒಂದು ಪರ್ಮಿಷನ್ ಇದೆ ಅಂತ ಹೇಳ್ಬಿಟ್ಟು ಜಸ್ಟ್ ಟು ಗಿವ್ ದ ಪರ್ಮಿಷನ್. ಯಾಕಂದ್ರೆ ಸಿನ್ಸ್ ಇಟ್ ಈಸ್ ಅಬ್ಸ್ಟ್ರಾಕ್ಟ್ ವಿ ಆರ್ ಐಡಿಂಗ್ ದಿಸ್ ಮೆಥಡ್ ಈಸ್ ಇಡನ್ ಇನ್ ದಿಸ್ ಅಬ್ಸ್ಟ್ರಾಕ್ಟ್ ಕ್ಲಾಸ್. ಈ ವೆಹಿಕಲ್ ಅಂತ ಏನ್ ಕ್ಲಾಸ್ ಇದೆ ಇದ್ರೊಳಗಡೆ ನಾವೇನ್ ಮಾಡಿದೀವಿ ಅಂತಂದ್ರೆ ವಿ ಹಾವ್ ಜಸ್ಟ್ ಇಡನ್ ದಿಸ್ ಅಬ್ಸ್ಟ್ರಾಕ್ಟ್ ಕ್ಲಾಸ್. ಸೊ ನಾವಿಲ್ಲಿ ಈ ತರ ಡಿಕ್ಲೇರ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಜಸ್ಟ್ ಈ ನಮ್ಮ ಚೈಲ್ಡ್ ಕ್ಲಾಸಸ್ ಏನಿರುತ್ತೆ ಇಟ್ ವಿಲ್ ಗೆಟ್ ಒನ್ ಪರ್ಮಿಷನ್ ಸಿಗುತ್ತೆ. ಯಾಕೆ ಅಂತಂದ್ರೆ ಯು ಕ್ಯಾನ್ ಯೂಸ್ ದಿಸ್ ಮೆಥಡ್. ಸಿ ಐ ಆಮ್ ನಾಟ್ ಗೋಯಿಂಗ್ ಟು ಗಿವ್ ದ ಎಂಟೈರ್. ಸೊ ಇಲ್ಲಿ ನಾವೇನಿದೆ ಇದೆಯೇ, ಓಕೆ ಲೆಟ್ ಮಿ ಟೆಲ್ ಯು ಕ್ಯಾನ್ ಯೂಸ್ ದಿಸ್ ಸ್ಟಾಪ್ ಮೆಥಡ್ ನ ಕ್ರಿಯೇಟ್ ಮಾಡ್ಬಿಟ್ಟು ನೀನು ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಪರ್ಮಿಷನ್ ಕೊಡೋದಕ್ಕೋಸ್ಕರ ನಾವಿಲ್ಲಿ ಪಬ್ಲಿಕ್ ಅಬ್ಸ್ಟ್ರಾಕ್ಟ್ ವೈಡ್ ಮೆಥಡ್ ನೇಮ್ ನಾವೇನ್ ಮಾಡ್ತೀವಿ ಅಂದ್ರೆ ಜಸ್ಟ್ ಡಿಕ್ಲೇರ್ ಮಾಡ್ತೀವಿ ಅಷ್ಟೇ. ಸೊ ಈಗ ಏನ್ ಮಾಡೋಣ ಅಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಕ್ರಿಯೇಟ್ ದಟ್ ಮೆಥಡ್. ಪಬ್ಲಿಕ್ ವೈಡ್ ಸ್ಟಾಪ್ ಅಲ್ವಾ, ಪಬ್ಲಿಕ್ ವೈಡ್ ಸ್ಟಾಪ್, ಇದನ್ನು ಪಬ್ಲಿಕ್ ವೈಡ್ ಸ್ಟಾಪ್ ಮೆಥಡ್ ನ ಕ್ರಿಯೇಟ್ ಮಾಡ್ತೀನಿ. ಅಂಡ್ ಇದ್ರೊಳಗಡೆ ನಾನು ಏನ್ ಮಾಡ್ತೀನಿ, ಜಸ್ಟ್ ಐ ಆಮ್ ಗೋಯಿಂಗ್ ಟು ಪ್ರಿಂಟ್. ಏನ ಪ್ರಿಂಟ್ ಮಾಡ್ತೀನಿ? ಐ ಆಮ್ ಜಸ್ಟ್ ಗೋಯಿಂಗ್ ಟು ಪ್ರಿಂಟ್ ಕಾರ್ ಸ್ಟಾಪ್ಸ್ ವೆನ್ ಯು ಪ್ರೆಸ್ ಬ್ರೇಕ್. ನೀವು ಯಾವಾಗ ಬ್ರೇಕ್ ನ ಪ್ರೆಸ್ ಮಾಡ್ತೀರೋ ಅವಾಗ ನಮ್ಮ ಕಾರ್ ಸ್ಟಾಪ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ, ಇಲ್ಲಿ ಒಂದು ಮೆಥಡ್ ನ ಕ್ರಿಯೇಟ್ ಮಾಡಿದೆ. ಅಂಡ್ ದ ಸೇಮ್ ಥಿಂಗ್ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಇಸ್ ಐ ಆಮ್ ಗೋಯಿಂಗ್ ಟು ಮೇಕ್ ಲೈಕ್ ಐ ಆಮ್ ಗೋಯಿಂಗ್ ಟು ಜಸ್ಟ್ paste this in this method also. So in this class also. So ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾನು ಸೇಮ್ ಮೆಥಡ್ ನ ಇದನ್ನ ಮಾಡಿದೆ ಅಂತಂದ್ರೆ ಜಸ್ಟ್ ಐ ಆಮ್ ಗೋಯಿಂಗ್ ಟು ಪೇಸ್ಟ್ ಇಟ್. ಅಂಡ್ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಇಸ್ ಐ ಆಮ್ ಜಸ್ಟ್ ಗೋಯಿಂಗ್ ಟು ಮೇಕ್ ಇಟ್ ಆಸ್ ಬೈಕ್. ಸೊ ಈಗ ನೀವು ನನ್ನ ಕೇಳ್ಬೋದು, ಓಕೆ ಸಿನ್ಸ್ ಲೆಟ್ ಸಿ ಐ ಆಮ್ ಗೋಯಿಂಗ್ ಟು ಮೇಕ್ ದಿಸ್ ಕಮೆಂಟ್ ಔಟ್ ಮಾಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಅಂಡ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಮ್ಮ ಜಾವಾ ಏನೊಂದು ಕಂಪೈಲರ್ ಏನಿದೆ ಇಟ್ ಈಸ್ ಆಲ್ರೆಡಿ ನಮ್ಗೆ ಏನಿದೆ ಅಂದ್ರೆ ಒಂದು ಎರರ್ ಇಂಡಿಕೇಶನ್ ಕೊಡ್ತಾ ಇದೆ. ಸೊ ಯಾಕೆ ಅಂತ ಹೇಳ್ಬಿಟ್ಟು ನೋಡಿದ್ರೆ ಹೌ ಟು ಸಿ ಅಂತಂದ್ರೆ ಜಸ್ಟ್ ಬ್ರಿಂಗ್ ದಿಸ್ ಏನ್ ಮೌಸ್ ಏನ್ ಕರ್ಸರ್ ಇದೆ ಅದನ್ನ ನೀವು ಇಲ್ಲಿ ರೆಡ್ ಮಾರ್ಕ್ ಇಂಡಿಕೇಶನ್ ಮೇಲೆ ತಗೊಂಡ್ಬಂದ್ರೆ ರೆಡ್ ಕಲರ್ ಇಂಡಿಕೇಶನ್ ಮೇಲೆ ನೀವು ಇಲ್ಲಿ ನೋಡಬಹುದು ಏನಂತ ತೋರಿಸ್ತಾ ಇದೆ, ಕ್ಲಾಸ್ ಬೈಕ್ ಮಸ್ಟ್ ಹ್ಯಾವ್ ಐದರ್ ಬಿ ಡಿಕ್ಲೇರ್ಡ್ ಅಬ್ಸ್ಟ್ರಾಕ್ಟ್ ಆರ್ ಇಂಪ್ಲಿಮೆಂಟೆಡ್ ವಿತ್ ಅಬ್ಸ್ಟ್ರಾಕ್ಟ್ ಮೆಥಡ್ ಇನ್ ವೆಹಿಕಲ್ಸ್ ಅಂತ. ಅಂದ್ರೆ ಲೆಟ್ ಮಿ ಸಿ ವಾಟ್ ದಿಸ್ ಇಸ್ ಟೆಲಿಂಗ್ ಅಂತಂದ್ರೆ, ನೀವೇನಾದ್ರೂ ಒಂದು ಅಬ್ಸ್ಟ್ರಾಕ್ಟ್ ಕ್ಲಾಸ್ ನಿಂದ ಇನ್ಹೆರಿಟೆನ್ಸ್ ಅಪ್ಲೈ ಮಾಡ್ತೀರಾ ಅಂತಂದ್ರೆ ಅದ್ರೊಳಗಡೆ ಇರುವಂತಹ ಇವು ಏನೊಂದು ಅಬ್ಸ್ಟ್ರಾಕ್ಟ್ ಮೆಥಡ್ಸ್ ಏನಿರುತ್ತೆ ಅದನ್ನ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಈ ಏನ್ ಇನ್ಹೆರಿಟೆನ್ಸ್ ಆದ್ಮೇಲೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಯು ಜಸ್ಟ್ ಹ್ಯಾವ್ ಟು ಕ್ರಿಯೇಟ್ ದಟ್ ಮೆಥಡ್. ಆ ಮೆಥಡ್ ನ ನೀವೇನ್ ಮಾಡ್ಬೇಕಂತಂದ್ರೆ ರನ್ ಮಾಡ್ಬೇಕು ಏನ್ ಚೈಲ್ಡ್ ಕ್ಲಾಸ್ ಅಲ್ಲಿ. ಇಲ್ಲ ಅಂತಂದ್ರೆ ನೀವೇನ್ ಮಾಡ್ಬೇಕಂತಂದ್ರೆ ಎಂಟೈರ್ ಕ್ಲಾಸ್ ನೇ ನೀವೇನ್ ಮಾಡ್ಬೇಕಂದ್ರೆ ಅಬ್ಸ್ಟ್ರಾಕ್ಟ್ ಮಾಡ್ಬೇಕು. ಲೆಟ್ ಮಿ ಸಿ ಇದನ್ನ ಯಾವ ತರ ನಾವು ಓವರ್ಕಮ್ ಮಾಡ್ತೀವಿ ಅಂತಂದ್ರೆ ಅಬ್ಸ್ಟ್ರಾಕ್ಟ್ ಮಾಡಿದೆ ಅಂತ ಹೇಳಿ ತಿಳ್ಕೊಡಿ. ಇದನ್ನ ನಾನು ಅಬ್ಸ್ಟ್ರಾಕ್ಟ್ ಮಾಡಿದೆ. ಅಂಡ್ ಅಬ್ಸ್ಟ್ರಾಕ್ಟ್ ಮಾಡಿದ್ಮೇಲೆ ನಾನು ಏನ್ ಮಾಡ್ತೀನಿ ಅಂದ್ರೆ ಐಮ್ ಜಸ್ಟ್ ಗೋಯಿಂಗ್ ಟು ಕಮೆಂಟ್ ಔಟ್ ದಿಸ್. ಇದನ್ನ ನಾನು ಕಮೆಂಟ್ ಔಟ್ ಮಾಡ್ತೀನಿ. ಸೊ ನೀವೀಗ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಂಗೆ ಇಲ್ಲಿ ಯಾವುದೇ ತರ ಎರರ್ ಇಂಡಿಕೇಶನ್ ಬರ್ತಾ ಇಲ್ಲ ಅಲ್ವಾ. ಸೊ ಟು ಓವರ್ಕಮ್ ದಟ್, ಸೊ ನಮ್ಗೆ ಈಗ ಸಿನ್ಸ್ ಇಟ್ ಇಸ್ ಚೈಲ್ಡ್ ಕ್ಲಾಸ್ ವಿ ಡೋಂಟ್ ವಾಂಟ್ ಟು ಮೇಕ್ ದಿಸ್ ಕ್ಲಾಸಸ್ ಅಬ್ಸ್ಟ್ರಾಕ್ಟ್, ನಮ್ಗೆ ಇದನ್ನ ಅಬ್ಸ್ಟ್ರಾಕ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ. ಸೊ ಟು ಓವರ್ಕಮ್ ದಟ್ ನಾವೇನ್ ಮಾಡ್ತೀವಿ ಅಂದ್ರೆ ಜಸ್ಟ್ ವಿ ಆರ್ ಗೋಯಿಂಗ್ ಟು ರಿಮೂವ್ ದಿಸ್ ಅಬ್ಸ್ಟ್ರಾಕ್ಟ್ ಕೀವರ್ಡ್. ಆಮೇಲೆ ನಾವೇನ್ ಮಾಡ್ತೀವಿ, ಜಸ್ಟ್ ವಿ ಆರ್ ಗೋಯಿಂಗ್ ಟು ಕಮೆಂಟ್ ಔಟ್ ದಿಸ್. ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಎರರ್ಸ್ ಕೂಡ ಹೋಗಿದೆ. ಸೊ ನಿಮ್ಗೆ ಈಗ ಅರ್ಥ ಆಗಿದೆ ಯಾವ ತರ ನಾವು
ಯಾವುದಕ್ಕೋಸ್ಕರ ನಾವು ಒಂದು ಅಲ್ಲಿ ಈ ವೆಹಿಕಲ್ಸ್ ಡಾಟ್ ಜಾವಾದಲ್ಲಿ ನಾವು ಈ ಅಬ್ಸ್ಟ್ರಾಕ್ಟ್ ವೈಡ್ ಸ್ಟಾಪ್ ಅಂತ ಹೇಳ್ಬಿಟ್ಟು ಒಂದು ಮೆಥಡ್ ನ ಡಿಕ್ಲೇರ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ನಿಮ್ಗೆ ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ ಗೈಸ್. ಸೊ ಈಗ ಏನ್ ಮಾಡೋಣಪ್ಪ ಅಂತಂದ್ರೆ ಲೆಟ್ ಮಿ ರಿಮೂವ್ ದಿಸ್ ಗೈಸ್ 1 minute. ಸೊ ಈಗ ಏನ್ ಮಾಡೋಣ ಅಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಕ್ರಿಯೇಟ್ ಏನ್ ಮಾಡ್ತೀನಪ್ಪ ಅಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಅಪ್ಲೈ ಪಾಲಿಮಾರ್ಫಿಸಮ್. ಸೊ ನಿಮ್ಗೆ ನಾನು ಆಲ್ರೆಡಿ ರನ್ ಟೈಮ್ ಪಾಲಿಮಾರ್ಫಿಸಮ್ ಯಾವ ತರ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು ಹೇಳಿದ್ದೆ ಅಲ್ವಾ. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಮೇಜರ್ ಯೂಸ್ ಹೇಳ್ತಿದ್ದೀನಿ ಗೈಸ್. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಮೇಜರ್ ಯೂಸ್ ಆಫ್ ಡೂಯಿಂಗ್ ಅಬ್ಸ್ಟ್ರಾಕ್ಷನ್. ಸೊ ಈಗ ನಾನು ನಿಮ್ಗೆ ತೋರಿಸೋದಾದ್ರೆ ಸೊ ಯಾಕೆ ನಾವು ಅಬ್ಸ್ಟ್ರಾಕ್ಷನ್ ಮಾಡಬೇಕು, ಯಾಕೆ ನಾವು ಅಬ್ಸ್ಟ್ರಾಕ್ಷನ್ ಕೀವರ್ಡ್ ನ ಯೂಸ್ ಮಾಡಬೇಕು ಅಂತ. ಓಕೆ, ದಿಸ್ ಈಸ್ ಅವರ್ ಜಾವಾ ಕ್ಲಾಸ್ ಅಲ್ವಾ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಸೊ ನಾವೇಂತಕ್ಕೆ ಒಂದು ಲೆಟ್ ಮೀ ಶೋ ವೇರ್ ಇಟ್ ಈಸ್. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು. ನನಗೂ ಕೂಡ ಡೌಟ್ ಇತ್ತು ಯಾಕೆ ನಾವು ಈ ಅಬ್ಸ್ಟ್ರಾಕ್ಟ್ ಮೆಥಡ್ ನ ಡಿಕ್ಲೇರ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡಿದೆ ಅಂತಂದ್ರೆ ಒಂದು ನಮ್ಮ ಜೆಮಿನಿ ಎ ಏನಿದೆ ಅದಕ್ಕೋಸ್ಕರ ಏನ್ ಮಾಡಿದೆ ಅಂದ್ರೆ ಒಂದು ಪ್ರಾಂಪ್ಟ್ ಹಾಕ್ತೆ. ವೈ ವಿ ನೀಡ್ ಟು ಡಿಕ್ಲೇರ್ ದ ಅಬ್ಸ್ಟ್ರಾಕ್ಟ್ ಮೆಥಡ್ ಇನ್ ದ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಬಿಫೋರ್ ಇಂಪ್ಲಿಮೆಂಟಿಂಗ್ ದಟ್ ಮೆಥಡ್. ನಾವು ಮೆಥಡ್ಗೆ ಕೋಡ್ ಬರೋದಕ್ಕೆ ಮುಂಚೆ ನಾವು ಅಬ್ಸ್ಟ್ರಾಕ್ಟ್ ಕ್ಲಾಸ್ ಅಲ್ಲಿ ಯಾಕೆ ನಾವು ಅದನ್ನ ಅಬ್ಸ್ಟ್ರಾಕ್ಟ್ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಅವಾಗ ನಂಗೆ ಔಟ್ಪುಟ್ ಏನಪ್ಪ ಬಂತಂತಂದ್ರೆ ಯು ಕ್ಯಾನ್ ಸಿ ಹಿಯರ್ ಇಟ್ ಈಸ್ ಎ ಕಾಂಟ್ರಾಕ್ಟ್ ದಟ್ ಗ್ಯಾರಂಟೀಸ್ ಫಂಕ್ಷನಾಲಿಟಿ. ಇಟ್ ಈಸ್ ಎ ಒಂದು ಕಾಂಟ್ರಾಕ್ಟ್ ಬಿಟ್ವೀನ್ ದ ಜಾವಾ ಕಂಪೈಲರ್ ಅಂತ ಅಬ್ಸ್ಟ್ರಾಕ್ಟ್ ಕ್ಲಾಸ್. ಸೊ ಯಾಕೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ವೆನ್ ಯು ರೈಟ್ ಎ ಪಬ್ಲಿಕ್ ಅಬ್ಸ್ಟ್ರಾಕ್ಟ್ ಡಬಲ್ ಕೆಟೇರಿಯಾ ಲೆಟ್ ಇಟ್ ಬಿಟ್ ಇಟ್ ಫಂಕ್ಷನ್ ಬಂದ್ಬಿಟ್ಟು ಯಾವ್ದಾದ್ರು ಆಗಿರ್ಬೋದು ಇನ್ ಶೇಪ್ ಕ್ಲಾಸ್ ಯಾವ್ದೋ ಒಂದು ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೇನ್ ಮಾಡಿದೆ ಅಷ್ಟೇ ಗೈಸ್. ಯು ಕ್ಯಾನ್ ಸಿ ಹಿಯರ್ guarantees it is going to that Java compiler enforces these promises and it guarantees that any non-abstract child of mine can use that method. ಆ ಮೆಥಡ್ ನಾವೇನ್ ಮಾಡ್ಬೋದು ಅಂತಂದ್ರೆ ಎನಿ ನಾನ್ ಅಬ್ಸ್ಟ್ರಾಕ್ಟ್ ಮೆಥಡ್ ಬಂದ್ಬಿಟ್ಟು ಲೈಕ್ ನಾನ್ ಅಬ್ಸ್ಟ್ರಾಕ್ಟ್ ಚೈಲ್ಡ್ ಬಂದ್ಬಿಟ್ಟು ಆ ಮೆಥಡ್ ನ ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇಲ್ಲೊಂದು ನಮ್ಗೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿದೆ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಟು ಎನೇಬಲ್ ಪಾಲಿಮಾರ್ಫಿಸಮ್. ದಿಸ್ ಇಸ್ ದ ಬಿಗ್ಗೆಸ್ಟ್ ಬೆನಿಫಿಟ್ ಬಿಕಾಸ್ ದ ಅಬ್ಸ್ಟ್ರಾಕ್ಟ್ ಶೇಪ್ ಕ್ಲಾಸ್ ಗ್ಯಾರಂಟೀಸ್ ದಟ್ ಆಲ್ ಇಟ್ಸ್ ಚಿಲ್ಡ್ರನ್ಸ್ ಹ್ಯಾವ್ ಎ ಗೆಟ್ ಏರಿಯಾ ಮೆಥಡ್ ಯು ಕ್ಯಾನ್ ಕ್ರಿಯೇಟ್ ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಇನ್ ದ ಸೇಮ್ ವೇ ಅಂತಂದ್ರೆ. ಸೊ ಯು ಕ್ಯಾನ್ ಸಿ ಹಿಯರ್ ಯಾಕೆ ಅಂತಂದ್ರೆ ಸಿನ್ಸ್ ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್ ಎ ಇನ್ಸ್ಟೆನ್ಸ್ ಫಾರ್ ದ ಪೇರೆಂಟ್ ಕ್ಲಾಸ್ ಗೆ ಇನ್ಸ್ಟೆನ್ಸ್ ನ ಕ್ರಿಯೇಟ್ ಮಾಡೋದ್ರ ಮುಖಾಂತರ ನಾವೇನ್ ಮಾಡ್ತಿದ್ವಿ ಅಂತಂದ್ರೆ ಇಲ್ಲಿ ಚೈಲ್ಡ್ ಕ್ಲಾಸ್ ಅಲ್ಲಿ ಇರುವಂತಹ ಕೋಡ್ ನ ಆಕ್ಸೆಸ್ ಮಾಡ್ಕೋತೀವಿ. ಸಿನ್ಸ್ ವಿ ಆರ್ ಗೋಯಿಂಗ್ ಟು ರನ್ ದಿಸ್ ಚೈಲ್ಡ್ ಕ್ಲಾಸ್ ನಾವೇನ್ ಮಾಡ್ತೀವಿ ಅಂತಂದ್ರೆ ರನ್ ಮಾಡ್ತಿದೀವಿ. ಲೈಕ್ ಚೈಲ್ಡ್ ಕ್ಲಾಸ್ ಅಲ್ಲಿ ಇರುವಂತಹ ಕೋಡ್ ನಾವೇನ್ ಮಾಡ್ತಿದೀವಿ ಅಂತಂದ್ರೆ ರನ್ ಮಾಡ್ತೀವಿ. ಸೊ ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಪಾಲಿಮಾರ್ಫಿಸಮ್ ಇಸ್ ನಥಿಂಗ್ ಬಟ್ ಒನ್ ಎಂಟಿಟಿ ಮೆನಿ ಫಾರ್ಮ್ಸ್. ಓಕೆನಾ, ಇಲ್ಲಿವರೆಗೂ ಪಾಲಿಮಾರ್ಫಿಸಮ್ ಮೇಲೆ ಒಂದು ಕಂಪ್ಲೀಟ್ ವಿಡಿಯೋ ಬಿಟ್ಟಿಲ್ಲ. ಅಂಡ್ ಇನ್ನೊಂದು ಸ್ವಲ್ಪ ದಿನದಲ್ಲಿ ಇನ್ನು ಆಫ್ಟರ್ 3-4 ವಿಡಿಯೋಸ್ ಐ ಥಿಂಕ್ ಐ ವಿಲ್ ಡೂ ಕಂಪ್ಲೀಟ್ ವಿಡಿಯೋ ಆನ್ ಪಾಲಿಮಾರ್ಫಿಸಮ್. ಬಟ್ ನಿಮ್ಗೆ ಗೊತ್ತಿರಲಿ ನಾನು ಯಾವಾಗ ಇನ್ಹೆರಿಟೆನ್ಸ್ ಯಾವಾಗ ನಾನು ಹೇಳ್ಕೊಟ್ಟೆ, ಲೈಕ್ ಯಾವಾಗ ನಾನು ಟೈಪ್ಸ್ ಆಫ್ ಇನ್ಹೆರಿಟೆನ್ಸ್ ಹೇಳ್ಕೊಟ್ಟೆ ಅದರಲ್ಲಿ ನಾನು ರನ್ ಟೈಮ್ ಪಾಲಿಮಾರ್ಫಿಸಮ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ನಾನು ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ಟು ಅಚೀವ್ ರನ್ ಟೈಮ್ ಪಾಲಿಮಾರ್ಫಿಸಮ್ ನ ಒಂದು ಅಬ್ಸ್ಟ್ರಾಕ್ಟ್ ಕ್ಲಾಸ್ ನಾವೇನ್ ಮಾಡ್ತೀವಿ ಅಂತಂದ್ರೆ ಜಸ್ಟ್ ವಿ ವಿಲ್ ಡಿಕ್ಲೇರ್ ಇಟ್ ಆಸ್ ಲೈಕ್ ನಾವು ಆ ಮೆಥಡ್ ನಾವೇನ್ ಮಾಡ್ತೀವಿ ಅಂದ್ರೆ ಮುಂಚೆನೆ ಒಂದು ಅಬ್ಸ್ಟ್ರಾಕ್ಟ್ ಕ್ಲಾಸ್ ಅಲ್ಲಿ ನಾವು ಅದನ್ನ ಅಬ್ಸ್ಟ್ರಾಕ್ಟ್ ಕೀವರ್ಡ್ ನ ಯೂಸ್ ಮಾಡ್ಕೊಂಡು ಇಟ್ ಈಸ್ ಅನ್ ಅಬ್ಸ್ಟ್ರಾಕ್ಟ್ ಮೆಥಡ್ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡ್ತೀವಿ ಅಷ್ಟೇ ಗೈಸ್. ಓಕೆ, ನಿಮ್ಗೆ ಈಗ ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಸೊ ಅಂಡ್ ಈಗ ನೀವು ನನ್ನ ಕೇಳ್ಬೋದು ಲೈಕ್ ನಾನೀಗ ಜಮಿನಿ ತೆಗೆದ್ಬಿಟ್ಟು ತೋರಿಸ್ತೇನೆ ನಿಮ್ಗೆ ಅಂತ ಹೇಳ್ಬಿಟ್ಟು ಯಾಕೆ ಈ ತರ ಮಾಡಿದೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಸಿನ್ಸ್ ವೈ ಐ ಡಿಡಂಟ್ ಮೆನ್ಷನ್ ಇನ್ ದಿಸ್ ನೋಟ್ಸ್ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ನಾನು ಯಾವಾಗ ಲೈಕ್ ನೋಟ್ಸ್ ನ ಪ್ರಿಪೇರ್ ಮಾಡಿದೆ ಆ ಟೈಮಲ್ಲಿ ನಾನು ಅದನ್ನ ಲೈಕ್ ಆ ಪಾಯಿಂಟ್ ನೋಡಿರ್ಲಿಲ್ಲ. ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಅಂತಂದ್ರೆ ದೀಸ್ ಆರ್ AI ಟೂಲ್ಸ್. ದೀಸ್ ಆರ್ ದೇರ್ ಟು ಯೂಸ್ ಇಟ್ ಫಾರ್ ಅವರ್ ಪರ್ಟಿಕ್ಯುಲರ್ ವರ್ಕ್ ಅಂತಂದ್ರೆ ನಾವು ನಮ್ಮ ವರ್ಕ್ ನ ಎನ್ಹಾನ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ನಮ್ಮ ಟೈಮ್ ನ ಸೇವ್ ಮಾಡೋದಕ್ಕೋಸ್ಕರ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ AI ಟೂಲ್ಸ್ ನ ಯೂಸ್ ಮಾಡೋದನ್ನ ಕಲಿಬೇಕು. ಸೊ ಅದನ್ನ ಫಸ್ಟ್ ಕಲೀರಿ. ಮತ್ತೆ ಅಂಡ್ ಡೂಯಿಂಗ್ ಕೋಡಿಂಗ್ ಯೂಸಿಂಗ್ AI ಟೂಲ್ಸ್ ಇಸ್ ಆಕ್ಚುಲಿ ವೆರಿ ನೈಸ್. ಅಂತಂದ್ರೆ ನೀವು ಪೂರ್ತಿ ಕೋಡ್ ನ ತಗೋಬಾರ್ದು, ಜಸ್ಟ್ ಯು ಹ್ಯಾವ್ ಟು ಟ್ರೈ ಟು ರೈಟ್ ದ ಕೋಡ್ ನ ಬರೆಯೋದಕ್ಕೋಸ್ಕರ ಟ್ರೈ ಮಾಡಬೇಕು. ಅಂಡ್ ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲ ಅಂತಂದ್ರೆ ಲೈಕ್ ಇಫ್ ಯು ಡಿಡಂಟ್ ಗೆಟ್ ದ ಸೊಲ್ಯೂಷನ್ ಗೊತ್ತಾಗಿಲ್ಲ ಅಂತಂದ್ರೆ ಜಸ್ಟ್ ಆಸ್ ದಿಸ್ AI ಟೂಲ್ಸ್ ChatGPT ಆಗಿರ್ಬೋದು, Gemini ಆಗಿರ್ಬೋದು, ಕರ್ಸರ್ AI ಆಗಿರ್ಬೋದು, ಗಿಟಪ್ ಕೋಪೈಲಟ್ ಆಗಿರ್ಬೋದು, ತುಂಬಾ ಇದೆ, ಎನ್ ನಂಬರ್ ಆಫ್ AI ಟೂಲ್ಸ್ ಇದೆ. ಸೊ ವಾಟ್ ಯು ಹ್ಯಾವ್ ಟು ಡೂ ಇಸ್ ಜಸ್ಟ್ ಕೋಡ್ ನ ಬರೀರಿ, ಟ್ರೈ ಮಾಡಿ, ಮತ್ತೆ ಟ್ರೈ ಮಾಡಿ. ಸೊ ದಿಸ್ ಇಸ್ ದ ಓನ್ಲಿ ವೇ ಟು ಗೆಟ್ ಪರ್ಫೆಕ್ಷನ್ ಗೈಸ್. ಅಷ್ಟೇ, ಏನಿಲ್ಲ, ಯಾವುದೇ ತರಹದ ನಮ್ಗೆ ಶಾರ್ಟ್ ಫಾರ್ಮ್ಸ್ ಇಲ್ಲ, ಶಾರ್ಟ್ ಕಟ್ಸ್ ಇಲ್ಲ, ಏನೂ ಇಲ್ಲ ಗೈಸ್. ಎಷ್ಟಾಗುತ್ತೋ ಅಷ್ಟು ಕೋಡ್ ನ ಬರೀಬೇಕು, ರನ್ ಮಾಡಬೇಕು. ಅಂಡ್ ಡೈಲಿ ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್ ಗೈಸ್. ದಟ್ ಇಸ್ ವಾಟ್ ಐ ಆಮ್ ಗೋಯಿಂಗ್ ಟು ಟೆಲ್. ರನ್ ಮಾಡಾದ್ಮೇಲೆ ನೀವೇನ್ ಮಾಡ್ಬೇಕು ಜಸ್ಟ್ ಆಸ್ ಯಾವುದೇ ಒಂದು AI ಇದೆ ಅದನ್ನ ಜಸ್ಟ್ ಕೇಳಿ ಇದು ಕರೆಕ್ಟ್ ಇದೆಯಾ, ಅಥವಾ ನಾನು ಏನಾದ್ರು ಇನ್ನ ಬೆಟರ್ ಆಗಿ ಏನಾದ್ರು ಕೋಡ್ ನ ಬರೀಬಹುದು, ಈ ತರ ಕೇಳಿ, ಈ ತರ ಒಂದು ಸಜೆಷನ್ ನ ಕೇಳಿ. ಸೊ ಈಗ AI ಯಾವ ಲೆವೆಲ್ಗೆ ಬಿಲ್ಡ್ ಆಗಿದೆ ಅಂದ್ರೆ ಇಟ್ ಈಸ್ ನಾಟ್ ಬಿಕಮ್ ಒನ್ ಪರ್ಟಿಕ್ಯುಲರ್ ಆಪ್ ಆಗಿಲ್ಲ, ಇಟ್ ಬಿಕಮ್ ಎ ಮಾಡಲ್. ಸೊ ಈವನ್ ನೀವು ಒಂದು ಪರ್ಸನಲ್ ಒಬ್ಬ ಗೈಡ್ ಆಗಿ ಕೂಡ ಅದನ್ನ ನೀವು ಯೂಸ್ ಮಾಡಬಹುದು. ಸೊ ಆ ಲೆವೆಲ್ಗೆ ಒಂದು AI ಎನ್ಹಾನ್ಸ್ಮೆಂಟ್ ಆಗಿದೆ ಈಗ ಪ್ರೆಸೆಂಟ್ ವರ್ಲ್ಡ್ ಅಲ್ಲಿ. ಸೊ ಓಕೆ ಗೈಸ್,
ಲೆಟ್ಸ್ ಲೀವ್ ಇಟ್ ಹಿಯರ್. ಈಗ ಏನ್ ಮಾಡೋಣ ಅಂದ್ರೆ ನಮ್ಮ ಕೋಡ್ ನ ಕಂಟಿನ್ಯೂ ಮಾಡೋಣ. ಸೊ ಈಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ ವೆಹಿಕಲ್ ಕ್ಲಾಸ್ ನ ಇನ್ಸ್ಟಾನ್ಸ್ ನ ಯೂಸ್ ಮಾಡ್ಕೊಂಡು ಪೇರೆಂಟ್ ಕ್ಲಾಸ್ ನ ಇನ್ಸ್ಟ್ರಕ್ಷನ್ ಯೂಸ್ ಮಾಡ್ಕೊಂಡು ನಾನು ಏನ್ ಮಾಡ್ತೀನಿ ಅಂದ್ರೆ ಕ್ಲಾರ್ ಕ್ಲಾಸ್ ಚೈಲ್ಡ್ ಕ್ಲಾಸಸ್ಗೆ ನಾನು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ತೀನಿ. ಸೊ ಇದು ಯಾವ ತರ ಕ್ರಿಯೇಟ್ ಮಾಡ್ತೀವಿ ಅಂದ್ರೆ VHI, sorry, VHI vehicles V1 is equal to new car. Okay, ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ? This is called as object creation. I think it's cars, not car. That's why I'm getting error. Okay, ನೀವು ನೋಡ್ತಾ ಇರ್ಬೋದು ನಮಗೆ ಎರರ್ ಕೂಡ ಹೋಯ್ತು. ಈಗ ಏನ್ ಮಾಡೋಣ? V1 ಡಾಟ್ ಸ್ಟಾಪ್ ಕೂಡ ಕಾಲ್ ಮಾಡೋಣ ಅಂಡ್ ಒನ್ ಮೋರ್ ಮೆಥಡ್ ಇದೆ. ಯಾವ್ದಿದೆ? V1 ಡಾಟ್ ಸ್ಟಾರ್ಟ್ ಕೂಡ ಕಾಲ್ ಮಾಡೋಣ. ಓಕೆ, ನೀವಿಲ್ಲಿ ನೋಡ್ತಾ ಇರ್ಬೋದು. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಈಗ ಏನ್ ಮಾಡೋಣ, ದ ಸೇಮ್ ಥಿಂಗ್ ವಿ ಹ್ಯಾವ್ ಟು ಡೂ ವಿತ್ ದಸ್ ಬೈಕ್ ಕ್ಲಾಸ್ ಏನಿದೆ ಅದಕ್ಕೂ ಕೂಡ ಹಂಗೆ ಮಾಡೋಣ. ಸೊ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಇಸ್ ಜಸ್ಟ್ ಐ ಆಮ್ ಗೋಯಿಂಗ್ ಟು ಕಾಪಿ ದಿಸ್. ಇದೇ ಕೋಡ್ ನ ಕಾಪಿ ಮಾಡ್ಕೊಂಡು ಎಕ್ಸ್ಟೆಂಡ್ ಮಾಡ್ತೀನಿ ಅಂತಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಪೇಸ್ಟ್ ಇಟ್ ಹಿಯರ್. ಇಲ್ಲಿ ನಾನು ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡೋದ್ರ ನಂತರ ನೆಕ್ಸ್ಟ್ ಇನ್ಸ್ಟೆಡ್ ಆಫ್ ಕಾರ್ಸ್ ಏನಿದೆ ಅದನ್ನ ನಾನು ಏನು ಮಾಡ್ತೀನಿ, ಬೈಕ್ ಮಾಡ್ತೀನಿ. ಅಂಡ್ ಒನ್ ಮೋರ್ ಥಿಂಗ್ ಅಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಚೇಂಜ್ ದಿಸ್ ರೆಫರೆನ್ಸ್ ವೇರಿಯಬಲ್. ಇನ್ಸ್ಟೆಡ್ ಆಫ್ V1 ಐ ಆಮ್ ಮೇಕಿಂಗ್ ಇಟ್ ಆಸ್ V2. ಹಿಯರ್ ಆಲ್ಸೋ ಲೆಟ್ ಮಿ ಮೇಕ್ ಇಟ್ V2 ಆಯ್ತು ಗೈಸ್. ಸೊ ಈಗ ಏನ್ ಮಾಡೋಣಪ್ಪ ಅಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ರನ್ ದಿಸ್ ಕೋಡ್ ಅಂಡ್ ಐ ವಿಲ್ ಶೋ ಯು ವಾಟ್ ಈಸ್ ದ ಥಿಂಗ್ ವಿಚ್ ಹ್ಯಾಪೆಂಡ್ ವೈಲ್ ಡೂಯಿಂಗ್ ಅಬ್ಸ್ಟ್ರಾಕ್ಷನ್. ಏನಾಯ್ತು ಅಬ್ಸ್ಟ್ರಾಕ್ಷನ್ ಯಾವ ತರ ನಾವು ಅಚೀವ್ ಮಾಡಿದ್ವಿ ಪ್ರತಿಯೊಂದು ಕೂಡ ನನಗೆ ಹೇಳ್ತೀನಿ ನೋಡಿ. ಸೊ ಯು ಕ್ಯಾನ್ ಸಿ ಹಿಯರ್. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಲೆಟ್ ಮಿ ಮಿನಿಮೈಸ್ ಇಟ್ ಗೈಸ್. ಓಕೆ, ಮಿನಿಮೈಸ್ ಆಗಿದೆ ಅಲ್ಲ. ಲೆಟ್ ಮಿ ಮಿನಿಮೈಸ್ ಇಟ್ ಲಿಟಲ್ ಬಿಟ್. ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಅಂಡ್ ಈಗ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಸೊ ಈಗ ನಮ್ಮ ಕೋಡ್ ನ ನಾವು ನೋಡೋಣ. ಸೊ ನಾನು ಫಸ್ಟ್ ಏನ್ ಮಾಡಿದೀನಪ್ಪ ಅಂತಂದ್ರೆ ಒಂದು ಅಬ್ಸ್ಟ್ರಾಕ್ಟ್ ಕ್ಲಾಸ್ ನ ಕ್ರಿಯೇಟ್ ಮಾಡಿದೀನಿ. ಸೊ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಯಾವ್ದಪ್ಪ ಅಂತ ಹೇಳ್ಬಿಟ್ಟು ನೋಡಿದ್ರೆ ವೆಹಿಕಲ್ ಅಂತ ಹೇಳ್ಬಿಟ್ಟು ಒಂದು ಅಬ್ಸ್ಟ್ರಾಕ್ಟ್ ಕ್ಲಾಸ್ ನ ಕ್ರಿಯೇಟ್ ಮಾಡಿದೀನಿ. ಅದ್ರೊಳಗಡೆ ಒಂದು ಮೆಥಡ್ ನ ಕ್ರಿಯೇಟ್ ಮಾಡಿದೀನಿ, ನಾರ್ಮಲ್ ಮೆಥಡ್. ಮೆಥಡ್ ಒಳಗಡೆ ನಾನು ಅದು ಸ್ಟಾರ್ಟ್ ಅಂತ ಹೇಳ್ಬಿಟ್ಟು ಒಂದು ಮೆಥಡ್ ನ ಕ್ರಿಯೇಟ್ ಮಾಡಿದ್ದೀನಿ. ಅದ್ರೊಳಗಡೆ ವೆಹಿಕಲ್ ಸ್ಟಾರ್ಟ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಮಾಡಿದ್ದೀನಿ. ಆಫ್ಟರ್ ದಟ್ ನಾನು ಏನ್ ಮಾಡಿದೀನಿ ಅಂತಂದ್ರೆ ಒಂದು ಅಬ್ಸ್ಟ್ರಾಕ್ಟ್ ಮೆಥಡ್ ನ ಕ್ರಿಯೇಟ್ ಮಾಡಿದೀನಿ ಇನ್ಸ್ಟೆಡ್ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಒಳಗಡೆ ನಾನು ಏನ್ ಮಾಡಿದೀನಿ ಅಂದ್ರೆ ಒಂದು ಅಬ್ಸ್ಟ್ರಾಕ್ಟ್ ಮೆಥಡ್ ನ ಕ್ರಿಯೇಟ್ ಮಾಡಿದೀನಿ. ಸೊ ಆಫ್ಟರ್ ದಟ್ ವಾಟ್ ಐ ಹ್ಯಾವ್ ಡನ್ ಇಸ್ ಐ ಹ್ಯಾವ್ ಪ್ಲೇಡ್ ಇನ್ಹೆರಿಟೆನ್ಸ್ ನ ಯೂಸ್ ಮಾಡ್ಕೊಂಡು ನಾನು ಏನ್ ಮಾಡಿದೀನಿ ಅಂತಂದ್ರೆ ಪೇರೆಂಟ್ ಕ್ಲಾಸ್ ಇಂದ ಏನೋ ಒಂದು ವೆಹಿಕಲ್ ಕ್ಲಾಸ್ ನ ಪೇರೆಂಟ್ ಕ್ಲಾಸ್ ಆಗಿ ಇಟ್ಕೊಂಡು ಟೂ ಕ್ಲಾಸಸ್ ನ ಕ್ರಿಯೇಟ್ ಮಾಡಿದೀನಿ. ದೋಸ್ ಆರ್ ಚೈಲ್ಡ್ ಕ್ಲಾಸಸ್, ದಟ್ ಈಸ್ ಕಾರ್ಸ್ ಅಂಡ್ ಬೈಕ್ ಅಂತ ಹೇಳ್ಬಿಟ್ಟು ಟೂ ಕ್ಲಾಸ್ ನ ಏನ್ ಮಾಡಿದೀನಿ, ಕ್ರಿಯೇಟ್ ಮಾಡಿದೀನಿ. ಅಂಡ್ ಅದ್ರೊಳಗಡೆ ನಾನು ಏನ್ ಮಾಡಿದೀನಿ ಅಂದ್ರೆ ಜಸ್ಟ್ ಐ ಹ್ಯಾವ್ ಇನ್ಹೆರಿಟೆಡ್ ದ ಫೀಚರ್ಸ್ ಏನೇನಿದೆ ಅದನ್ನೆಲ್ಲ ಕೂಡ ಇನ್ಹೆರಿಟೆನ್ಸ್ ಮಾಡ್ಕೊಂಡಿದ್ದೀನಿ. ಅಂಡ್ ಅಲಾಂಗ್ ವಿತ್ ದಟ್ ಆಫ್ಟರ್ ದಟ್ ನಾನು ಏನ್ ಮಾಡಿದೀನಿ ಅಂತಂದ್ರೆ ಜಸ್ಟ್ ಐ ಹ್ಯಾವ್ ಟು ರನ್ ದಿಸ್ ಮೆಥಡ್ಸ್. ಆ ಮೆಥಡ್ಸ್ ಏನಿತ್ತು, ಅಬ್ಸ್ಟ್ರಾಕ್ಟ್ ಮೆಥಡ್ ಏನಿತ್ತು ಅದನ್ನ ನಾನು ರನ್ ಮಾಡಿದೀನಿ ಅಷ್ಟೇ. ಲೈಕ್ ಐ ಹ್ಯಾವ್ ರಿಟರ್ನ್ ದ ಕೋಡ್ ಫಾರ್ ದಿಟ್ ಅಂಡ್ ಐ ಹ್ಯಾವ್ ರನ್. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ನಾನು ಯಾವಾಗ ಈ ಮೆಥಡ್ ನ ಕಾಲ್ ಮಾಡಿದೆ, V1 ಡಾಟ್ ಸ್ಟಾಪ್ ಯಾವಾಗ ಕಾಲ್ ಮಾಡಿದೆ ಅವಾಗ ಏನಂತ ನಮ್ಗೆ ಏನ್ ಪ್ರಿಂಟ್ ಆಯ್ತಪ್ಪ ಅಂತಂದ್ರೆ ಕಾರ್ ಸ್ಟಾಪ್ಸ್ ವೆನ್ ಯು ಪ್ರೆಸ್ ಬ್ರೇಕ್. ನಾವ್ ಯಾವಾಗ ಒಂದು ಬ್ರೇಕ್ ನ ಪ್ರೆಸ್ ಮಾಡ್ತೀವಿ ಅವಾಗ ಕಾರ್ ಸ್ಟಾಪ್ ಆಗಿದೆ ಅಂತ ಹೇಳ್ಬಿಟ್ಟು ಈ ಮೆಥಡ್ ರನ್ ಆಗ್ಬಿಟ್ಟು ನಮ್ಗೆ ಅದ್ರೊಳಗಿರುವಂತ ಔಟ್ಪುಟ್ ಬಂದ್ಬಿಟ್ಟು ಪ್ರಿಂಟ್ ಆಗಿದೆ. ಅಂಡ್ ಸಿ V1 ಡಾಟ್ ಸ್ಟಾರ್ಟ್ ನಾನು ಯಾವಾಗ ಪ್ರಿಂಟ್ ಮಾಡಿದ್ನಪ್ಪ ಅವಾಗ ನಮ್ಗೆ ಏನ್ ರನ್ ಆಯ್ತಪ್ಪ ಅಂತಂದ್ರೆ ಜಸ್ಟ್ ಇಟ್ಸ್ ರನ್ ದಿಸ್ ಅಬ್ಸ್ಟ್ರಾಕ್ಟ್ ಏನಿದೆ ಈ ಮೆಥಡ್ ಏನಿತ್ತು ಅದು ನಮ್ಗೆ ಪ್ರಿಂಟ್ ಆಯ್ತು. ಸೊ ನಮ್ಗೆ ಯಾಕೆ ಈ ತರ ಆಯ್ತು ಅಂದ್ರೆ ಬಿಕಾಸ್ ಹಿಯರ್ ವಿ ಹ್ಯಾವ್ ಕ್ರಿಯೇಟೆಡ್ ದ instance for the when here we have created the object for the child class. Okay, I accept, but we are using the instance of the vehicle class. So what ಈಗೇನಾಗುತ್ತೆ, what will happen, listen properly. ಈಗೇನಾಯ್ತಪ್ಪ ಅಂತಂದ್ರೆ ಸೊ ವೆನ್ ಯು ಕ್ರಿಯೇಟ್ an object for the child classes after doing inheritance, ನೀವು ಯಾವಾಗ ಇನ್ಹೆರಿಟೆನ್ಸ್ ನ ಯೂಸ್ ಮಾಡಿಕೊಂಡು ಈ ಇನ್ಹೆರಿಟೆನ್ಸ್ ನ ಅಪ್ಲೈ ಮಾಡಾದ್ಮೇಲೆ ನೀವು ಯಾವಾಗ ಒಂದು ಪೇರೆಂಟ್ ಕ್ಲಾಸ್ಗೆ ಒಂದು ಇನ್ಸ್ಟೆನ್ಸ್ ಆಗಿ ಯೂಸ್ ಮಾಡ್ಕೊಂಡು ಅದ್ರ ರೆಫರೆನ್ಸ್ ಆಗಿ ಯೂಸ್ ಮಾಡ್ಕೊಂಡು ನೀವು ಯಾವಾಗ ಒಂದು ಚೈಲ್ಡ್ ಕ್ಲಾಸ್ ನ ಕ್ರಿಯೇಟ್ ಮಾಡ್ತೀರಾ ಅವಾಗ ವೆಹಿಕಲ್ ಕ್ಲಾಸ್ಗೆ ಲೈಕ್ ಪೇರೆಂಟ್ ಕ್ಲಾಸ್ಗೆ ಆಬ್ಜೆಕ್ಟ್ ಆಟೋಮೆಟಿಕಲಿ ಕ್ರಿಯೇಟ್ ಆಗುತ್ತೆ. ಅರ್ಥ ಆಯ್ತಾ? ವೆಹಿಕಲ್ ಕ್ಲಾಸ್ಗೆ ಆಟೋಮೆಟಿಕಲಿ ಏನಿರುತ್ತೆ, ಏನೊಂದು ಆಬ್ಜೆಕ್ಟ್ ಏನಿರುತ್ತೆ ಅದು ಕ್ರಿಯೇಟ್ ಆಗುತ್ತೆ. ಅಂಡ್ ಯಾವಾಗ ನೀವು V1 ಡಾಟ್ ಸ್ಟಾರ್ಟ್ ಯೂಸ್ ಮಾಡ್ತೀರೋ ಅವಾಗ ಏನ್ ಮಾಡುತ್ತೆ ಅಂದ್ರೆ ಜಸ್ಟ್ ಇಟ್ ಈಸ್ ಗೋಯಿಂಗ್ ಟು ಸರ್ಚ್ ದಿಸ್ V1 ಡಾಟ್ ಸ್ಟಾರ್ಟ್ ಬಂದ್ಬಿಟ್ಟು ಯಾವ ಕ್ಲಾಸ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡುತ್ತೆ. ಸಿನ್ಸ್ ಇಟ್ ಈಸ್ ದೇರ್ ಇನ್ ದ ಸಿನ್ಸ್ ವಿ ಹ್ಯಾವ್ applied inheritance and it will search since this ಸ್ಟಾರ್ಟ್ ಮೆಥಡ್ ಏನಿದೆ ಅದು ಬಂದ್ಬಿಟ್ಟು ನಮ್ಮ ಒಂದು ವೆಹಿಕಲ್ ಕ್ಲಾಸ್ ಅಲ್ಲಿ ಇರೋದ್ರಿಂದ ಅದನ್ನು ಕೂಡ ಪ್ರಿಂಟ್ ಮಾಡುತ್ತೆ ಗೈಸ್. ಅಂಡ್ ದ ಸೇಮ್ ಥಿಂಗ್ ಹ್ಯಾಪನ್ಸ್ ವಿತ್ ದ ಬೈಕ್ ಕ್ಲಾಸ್ ಆಲ್ಸೋ. ಐ ಥಿಂಕ್ this is all about abstraction and abstract keyword guys. And one more thing I forgot to mention is ನಾವೇನೊಂದು ನಾನ್ ಆಕ್ಸಿಸ್ ಮಾಡಿಫೈಯರ್ ವಿಡಿಯೋ ನೋಡಿದ್ವಲ್ವಾ ಅದರಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಅಬ್ಸ್ಟ್ರಾಕ್ಟ್ ಅಂತ ಅನ್ನೋದು ಒಂದು ನಾನ್ ಆಕ್ಸಿಸ್ ಮಾಡಿಫೈಯರ್, ದಟ್ ಇಟ್ ಈಸ್ ನಾಟ್ ಎನಿ ಲೈಕ್ ಪರ್ಟಿಕ್ಯುಲರ್ ಡಾಟಾ ಟೈಪ್ ಅಲ್ಲ. ಅಬ್ಸ್ಟ್ರಾಕ್ಟ್ ಅಂತ ಅನ್ನೋದು ಒಂದು ನಾನ್ ಆಕ್ಸಿಸ್ ಮಾಡಿಫೈಯರ್. ಸೊ ಈ ಅಬ್ಸ್ಟ್ರಾಕ್ಟ್ ಅಂತ ಅನ್ನೋದೇನೋ ಒಂದು ಕೀವರ್ಡ್ ಇದೆ, ವೇರ್ ಇಟ್ ಈಸ್ ಈ ಕೀವರ್ಡ್ ಏನಿದೆ ಇಟ್ ಈಸ್ ಎ ನಾನ್ ಆಕ್ಸಿಸ್ ಮಾಡಿಫೈಯರ್ ಅದು.
ಸೊ ಇದನ್ನ ನಾನು ಯಾವಾಗ ಅಬ್ಸ್ಟ್ರಾಕ್ಷನ್ ಮಾಡ್ತೀನಿ ಆ ಟೈಮಲ್ಲಿ ನಾನು ನಿಮ್ಗೆ ಎಕ್ಸ್‌ಪ್ಲೇನ್ ಮಾಡ್ತೀನಿ ಅಂತ ಹೇಳಿದ್ದೆ ಗೈಸ್. ಆಂಡ್ ಹಿಯರ್ ಐ ಹಾವ್ ಎಕ್ಸ್‌ಪ್ಲೇನ್ಡ್. ಆಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಬಂದ್ಬಿಟ್ಟು ಅಬ್ಸ್ಟ್ರಾಕ್ಷನ್ ನ ಯೂಸ್ ಮಾಡ್ಕೊಂಡು ನಾವು ಯಾವ ತರ ಇಂಟರ್ಫೇಸಸ್ ನ ಮಾಡೋದು, ಮತ್ತೆ ಇಂಟರ್ಫೇಸ್ ಅಂಡ್ ಇಂಟರ್ಫೇಸಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇನ್ ಅಬ್ಸ್ಟ್ರಾಕ್ಷನ್. ಯಾಕೆಂತಂದ್ರೆ ಆ ಇಂಟರ್ಫೇಸಸ್ ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ ಅಂತಂದ್ರೆ ಮಲ್ಟಿಪಲ್ ಇನ್ಹೆರಿಟೆನ್ಸ್ ನ ಯಾವ ತರ ಅಚೀವ್ ಮಾಡೋದು ಅಂತ ಕೂಡ ನೋಡೋಣ. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನ ಕವರ್ ಮಾಡ್ತೀನಿ ಗೈಸ್. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಮತ್ತೆ ನಿಮ್ಗೆ ಮಜಾ ಸಿಕ್ತು ಅಂತ ಹೇಳ್ಬಿಟ್ಟು ತಿಳ್ಕೊತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಿದ್ದೀನಿ ಗೈಸ್. ಇಷ್ಟ ಈ ವಿಡಿಯೋದಲ್ಲಿ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.